ಹಲೋ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು tchr ಚಾನೆಲ್. ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಒಂದು ಗೂಗಲ್ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ನಿಮ್ಗೆ ಕ್ಲಾಸ್ ಆದ್ಮೇಲೆ ಈ ಕ್ಲಾಸ್ ನೋಟ್ಸ್ ಬೇಕಾಗಿದ್ರೆ ಆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ. ನಿಮಗೆ ಕ್ಲಾಸ್ ನ PDF ಇವತ್ತೇನ್ ಸಾಲ್ವ್ ಮಾಡ್ತಾ ಇದೀವಿ, ಇವತ್ತೇನ್ ಬರೀತಾ ಇದೀವಿ ಬೋರ್ಡ್ ಅಲ್ಲಿ, ಅದು ನಿಮಗೆ ಸಿಗುತ್ತೆ. ಸೊ ಇವತ್ತು ನಾವು ಹ್ಯಾಲೋ ಆಲ್ಕೇನ್ಸ್ ಮತ್ತೆ ಹ್ಯಾಲೋ ಅರೀನ್ಸ್ ಅಂದ್ರೆ ಸೆಕೆಂಡ್ PUC ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈ ಚಾಪ್ಟರ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನೀವು ಮಾರ್ಕಿಂಗ್ ಸ್ಕೀಮ್ ಅಥವಾ ಕರ್ನಾಟಕ ಸ್ಟೇಟ್ ಬೋರ್ಡ್ ಇಂದ ಕೊಟ್ಟಿರೋ ಕ್ವಶನ್ ಪೇಪರ್ ಅನ್ನ ನೋಡಿದ್ರೆ ಅಲ್ಲಿ ನಿಮ್ಗೆ ಪಾರ್ಟ್ A ಮತ್ತೆ ಪಾರ್ಟ್ D ನಲ್ಲಿ ಹ್ಯಾಲೋಆಲ್ಕೇನ್ಸ್ ಮತ್ತೆ ಹ್ಯಾಲೋಅರೀನ್ ಚಾಪ್ಟರ್ ನ ಕ್ವಶನ್ಸ್ ಇದಾವೆ. ಯಾವ ಕ್ವಶನ್ಸ್ ಇದಾವೆ? ಪಾರ್ಟ್ A ಅಂದ್ರೆ 1 ಮಾರ್ಕಿನ 2 ಕ್ವಶನ್ಸ್ ಇದೆ. ಇದರಲ್ಲಿ ಒಂದು ಕ್ವಶನ್ MCQ ಆಗಿರುತ್ತೆ, ಇನ್ನೊಂದು ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರುತ್ತೆ. ಹಾಗೂ ಇನ್ನೊಂದು ಪಾರ್ಟ್ D ಇಂದ 5 ಮಾರ್ಕ್ನ ಒಂದು ಕ್ವಶನ್ ಇದೆ. ಒಂದು ಕ್ವಶನ್ ಅಂದ್ರೆ ಅದರಲ್ಲಿ ಸಬ್ ಡಿವಿಷನ್ಸ್ ಇರುತ್ತೆ. ಸೊ ಇಷ್ಟನ್ನ ನೋಡ್ಕೊಂಡ್ರೆ ಯಾವ್ಯಾವ ಮಾರ್ಕ್ನ ಯಾವ್ಯಾವ ತರದ ಕ್ವಶನ್ ಬರುತ್ತೆ ಅಂತ ನೋಡ್ಕೊಂಡ್ರೆ ಈ ಚಾಪ್ಟರ್ ನ ಈಸಿಯಾಗಿ ಎಕ್ಸಾಮ್ ನಲ್ಲಿ ನೀವು ಬರೀಬಹುದು. ವಿಲ್ ಸ್ಟಾರ್ಟ್ ವಿತ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ದಿಸ್ ಚಾಪ್ಟರ್. ಇಲ್ಲಿ SN1 ಮತ್ತು SN2 ಎರಡು ಮೆಕ್ಯಾನಿಸಮ್ ಇದಾವೆ. ಎರಡು ಮೆಕ್ಯಾನಿಸಮ್ ಅಲ್ಲಿ ಒಂದು ಮೆಕ್ಯಾನಿಸಮ್ 100% ಎಕ್ಸಾಮ್ ಬರುತ್ತೆ. ಅದರಿಂದ 3 ಮಾರ್ಕ್ ಅನ್ನ ಆಲ್ರೆಡಿ ನಿಮ್ ಪಾಕೆಟ್ ಗೆ ಹಾಕೊಳ್ಳಿ. ಇದರ್ SN1 ಆರ್ SN2 ಮೆಕ್ಯಾನಿಸಮ್ ಬರೆಯುವಾಗ ನೋಡ್ಕೊಳ್ಳಿ, ಅವ್ರು ಏನ್ ಕೇಳ್ತಾರೆ. ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ಇನ್ ದ ಕನ್ವರ್ಷನ್ ಅಂತ ಬರುತ್ತೆ. ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಕನ್ವರ್ಷನ್ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅದು ಡಿಪೆಂಡ್ ಆಗಿ ಮೆಕ್ಯಾನಿಸಮ್ ಬೇಕಾದ್ರೆ ಮೆಕ್ಯಾನಿಸಮ್, ಎಕ್ಸ್ಪ್ಲೇನ್ ಅಂತ ಇದ್ರೆ ಅದಕ್ಕೆ ರಿಲೇಟೆಡ್ ಆದ ಸ್ಟೆಪ್ಸ್ ಅನ್ನ ಒಂದು ವರ್ಡ್ ಅಲ್ಲಿ ಬರೆಯೋದು ಒಳ್ಳೆಯದು. ಸೊ ಮೊದಲಿಗೆ SN2 ಮೆಕ್ಯಾನಿಸಮ್. SN2 ಅಂದ್ರೆ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಬೈಮಾಲಿಕ್ಯುಲಾರ್ ಇನ್ವಾಲ್ವ್ಡ್ ಇನ್ ದ ಕನ್ವರ್ಷನ್ ಆಫ್ ಮಿಥೈಲ್ ಕ್ಲೋರೈಡ್ ಅಥವಾ ಕ್ಲೋರೋಮೀಥೇನ್ ಇಂಟು ಮಿಥೈಲ್ ಆಲ್ಕೋಹಾಲ್ ಆರ್ ಮೆಥನಾಲ್. ಸೊ ಹೆಂಗಿರುತ್ತೆ ರಿಯಾಕ್ಷನ್ ಮೆಕ್ಯಾನಿಸಮ್ ಅಂದ್ರೆ, ಮೊದಲು ವಿಲ್ ರೈಟ್ ಮಿಥೈಲ್ ಕ್ಲೋರೈಡ್. ಮಿಥೈಲ್ ಕ್ಲೋರೈಡ್ ಅಂದ್ರೆ ಇದು ಮಿಥೈಲ್ ಕ್ಲೋರೈಡ್ ನ ಸ್ಟ್ರಕ್ಚರ್, ಆರ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕ್ಲೋರೋಮೀಥೇನ್. ಇದರ ಜೊತೆನಲ್ಲಿ ನಾವು ಒಂದು ಬೇಸನ್ನ ಟ್ರೀಟ್ ಮಾಡಿದಾಗ, ಬೇಸ್ ಅಂದ್ರೆ ನಾನು ಇದನ್ನ OH- ಅಂತ ಬರಿಬಹುದು. ಇವಾಗ ಇದು ಇಲೆಕ್ಟ್ರೋನೆಗೆಟಿವ್ ಆಟಮ್. ಕ್ಲೋರಿನ್ ಇದೆಯಲ್ಲ, ಇದು ಇಲೆಕ್ಟ್ರೋನೆಗೆಟಿವ್ ಆಟಮ್. ಆದ್ರಿಂದ OH- ಈ ಸೈಡ್ ಇಂದ ಅಟ್ಯಾಕ್ ಮಾಡಲ್ಲ. OH- ಇಲ್ಲಿ ಸ್ಮಾಲ್ ಗ್ರೂಪ್ಸ್ ಇದಾವೆ, ಈ ಹೈಡ್ರೋಜನ್ಸ್ ಸ್ಮಾಲ್ ಗ್ರೂಪ್ಸ್ ಆದ ಕಾರಣ OH- ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಮಾಡುತ್ತೆ ಈ ಕಾರ್ಬನ್ ಮೇಲೆ. ಈ ಬ್ಯಾಕ್ ಸೈಡ್ ಅಟ್ಯಾಕ್ ನಿಂದಾಗಿ ಏನಾಗುತ್ತೆ ಅಂದ್ರೆ ಒಂದು ಟ್ರಾನ್ಸಿಷನ್ ಸ್ಟೇಟ್, TS ಅಂದ್ರೆ ಟ್ರಾನ್ಸಿಷನ್ ಸ್ಟೇಟ್ ನಿರ್ಮಾಣ ಆಗುತ್ತೆ. ಯಾವ ತರ ಅಂದ್ರೆ ಕಾರ್ಬನ್ ಮಧ್ಯದಲ್ಲಿರುತ್ತೆ, 3 ಹೈಡ್ರೋಜನ್ಗಳು ಕಾರ್ಬನ್ಗೆ ಅಟ್ಯಾಚ್ ಆಗಿದಾವೆ. ಇಲ್ಲಿ Cl ಈ ಬಾಂಡ್ ನಿಧಾನವಾಗಿ ಬ್ರೇಕ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆನಲ್ಲಿ OH ಯಾವುದು ಅಟ್ಯಾಕ್ ಮಾಡಿದೆ ಬ್ಯಾಕ್ ಸೈಡ್ ಇಂದ, ಆ ಬಾಂಡ್ ನಿಧಾನವಾಗಿ ಫಾರ್ಮೇಶನ್ ಆಗ್ತಾ ಇದೆ. ದಿಸ್ ಇಸ್ ಅ ಟ್ರಾನ್ಸಿಷನ್ ಸ್ಟೇಟ್. ಇದಾದ ಮೇಲೆ ಇಲ್ಲಿ ಆಲ್ರೆಡಿ ಇದ್ದ Cl ಈ ಗ್ರೂಪ್ ಹೊರಟೋಗುತ್ತೆ ಆಸ್ -Cl ಮೈನಸ್ ಅಂದ್ರೆ ಹೊರಟೋಗತ್ತೆ ಅಂತ ತೋರಿಸಿದೀನಿ. ಹಾಗೂ ಈ C ಮತ್ತೆ OH ಮಧ್ಯೆ ಬಾಂಡ್ ಫಾರ್ಮ್ ಆಗತ್ತೆ. ಇದು ಪ್ರಾಡಕ್ಟ್, ದಟ್ ಇಸ್ ನಥಿಂಗ್ ಬಟ್ ಮಿಥೆನಾಲ್. ಸೊ ಮಿಥೈಲ್ ಕ್ಲೋರೈಡ್ ಇಂದ ಸ್ಟಾರ್ಟ್ ಮಾಡಿ ಮಿಥೆನಾಲ್ ಅನ್ನ ನೀವು SN2 ಮೆಕ್ಯಾನಿಸಮ್ ಇಂದ ಪಡ್ಕೊಂಡಿದ್ದೀರಾ. ಯಾಕೆ SN2? ಇದು ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಬೈಮಾಲಿಕ್ಯುಲಾರ್. ಸಬ್ಸ್ಟಿಟ್ಯೂಷನ್ ಯಾಕೆ ಅಂದ್ರೆ ಆಲ್ರೆಡಿ ಕ್ಲೋರಿನ್ ಇತ್ತು, ಆ ಕ್ಲೋರಿನ್ ಅನ್ನ ನೀವು OH ಇಂದ ರಿಪ್ಲೇಸ್ ಮಾಡಿದ್ದೀರಾ, ಸೊ ಇಟ್ ಇಸ್ ಸಬ್ಸ್ಟಿಟ್ಯೂಷನ್. ನ್ಯೂಕ್ಲಿಯೋಫಿಲಿಕ್ ಯಾಕೆ ಅಂದ್ರೆ OH- ಇಸ್ ಅ ನ್ಯೂಕ್ಲಿಯೋಫೈಲ್. ನ್ಯೂಕ್ಲಿಯೋಫೈಲ್ ಅಂದ್ರೆ ಇಲೆಕ್ಟ್ರಾನ್ ರಿಚ್ ಸ್ಪೀಶೀಸ್. ಬೈಮಾಲಿಕ್ಯುಲಾರ್ ಯಾಕೆ ಅಂದ್ರೆ ಇಲ್ಲಿ 2 ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗಿದೆ. ಇದು ಫಸ್ಟ್ ಸ್ಟೆಪ್. ನೀವು ಈ ಫಸ್ಟ್ ಸ್ಟೆಪ್ ಅನ್ನ ನೋಡಿದ್ರೆ ಇಲ್ಲಿ 2 ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗಿದೆ, ಒಂದು ಬೇಸ್ ಇನ್ನೊಂದು ಸಬ್ಸ್ಟ್ರೇಟ್, ದಟ್ ಇಸ್ ಮಿಥೈಲ್ ಕ್ಲೋರೈಡ್. ಸೊ ಈ ರಿಯಾಕ್ಷನ್ ನ ಸ್ಪೀಡ್ ಆರ್ ರೇಟ್ ಆಫ್ ದಿ ರಿಯಾಕ್ಷನ್ ದಟ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಬೋತ್ ಮಿಥೈಲ್ ಕ್ಲೋರೈಡ್ ಹಾಗೂ OH-. ಸೊ ಇದೆರಡರ ಕಾನ್ಸಂಟ್ರೇಷನ್ ಮೇಲೆ ರೇಟ್ ಡಿಪೆಂಡ್ ಆಗೋದ್ರಿಂದ ಇದನ್ನ ನಾವು ಬೈಮಾಲಿಕ್ಯುಲಾರ್ ಅಥವಾ
ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಈಕ್ವೇಶನ್ ಅಥವಾ ಈ ಮೆಕ್ಯಾನಿಸಮ್ ಬರೆಯುವಾಗ ಏನನ್ನೆಲ್ಲ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಆರೋ ಯಾವತ್ತು OH ಮೈನಸ್ ಅಂದ್ರೆ ನ್ಯೂಕ್ಲಿಯೋಫೈಲ್ ಇಂದ ಆರೋ ಸ್ಟಾರ್ಟ್ ಆಗಬೇಕು, ಕಾರ್ಬನ್ಗೆ ಅಟ್ಯಾಕ್ ತೋರಿಸಬೇಕು, ಅಂಡ್ ಅಲ್ಲಿ ಟ್ರಾನ್ಸಿಷನ್ ಸ್ಟೇಟ್ ಅನ್ನ ತೋರಿಸಬೇಕು, ಕೊನೆಗೆ ಪ್ರಾಡಕ್ಟ್ ಅನ್ನ ತೋರಿಸಬೇಕು. ಪ್ರಾಡಕ್ಟ್ ಬಂದಾಗ ನೋಡ್ಕೊಳ್ಳಿ, Cl ವಾಸ್ ಅಟ್ಯಾಚ್ಡ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ನೀವು ಈ ಮಾಲಿಕ್ಯೂಲ್ ಅನ್ನ ನೋಡಿದ್ರೆ Cl ವಾಸ್ ದೇರ್ ಆನ್ ದ ರೈಟ್ ಹ್ಯಾಂಡ್ ಸೈಡ್, ಪ್ರಾಡಕ್ಟ್ ಅಲ್ಲಿ OH is on the left hand side. ಸೊ ಇನ್ವರ್ಷನ್ ಇನ್ ದ ಕಾನ್ಫಿಗರೇಷನ್ ಆಗುತ್ತೆ. ಎಲ್ಲಿ Cl ಇತ್ತೋ ಅದರ opposite side ಅಲ್ಲಿ 180 ಡಿಗ್ರಿ opposite side ಅಲ್ಲಿ OH ಅಟ್ಯಾಚ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಆಸ್ ವಾಲ್ಡನ್ ಇನ್ವರ್ಷನ್ ಅಥವಾ ಇನ್ವರ್ಷನ್ ಆಫ್ ದಿ ಕಾನ್ಫಿಗರೇಷನ್ ನ ಇಲ್ಲಿ ಕಾಣ್ತೀರಾ. ನಿಮ್ಗೆ 2 ಅಥವಾ 3 ಮಾರ್ಕ್ ಕೇಳಿದ್ರೆ ಇದೇ ಕ್ವಶನ್, ಈ ರಿಯಾಕ್ಷನ್ ಅನ್ನ ಕರೆಕ್ಟ್ ಆಗಿ ಬರೆದ್ರೆ ಇನ್ಕ್ಲೂಡಿಂಗ್ ದ ಚಾರ್ಜ್, ಇದು ನೆನ್ಪಿಟ್ಕೊಳ್ಳಿ. ಚಾರ್ಜ್ ಸರಿಯಾಗಿ ಬರಬೇಕು, ಟ್ರಾನ್ಸಿಷನ್ ಸ್ಟೇಟ್ ಅನ್ನ ತೋರಿಸಬೇಕು, ನೆಗೆಟಿವ್ ಇಂದ ಕಾರ್ಬನ್ಗೆ ಅಟ್ಯಾಕ್ ಅನ್ನ ತೋರಿಸಬೇಕು, Cl ಮೈನಸ್ ಅದು ಲೀವಿಂಗ್ ಗ್ರೂಪ್ ಆಗಿ ಹೋಗೋದನ್ನ ತೋರಿಸಬೇಕು. ಇದಿಷ್ಟು SN2 ಮೆಕ್ಯಾನಿಸಮ್. ಬರೆಯಕ್ಕೆ ಕೇಳಿದ್ರೆ ಇದರಲ್ಲಿ ಯಾವ್ದೆಲ್ಲ ಪಾಯಿಂಟ್ ಅನ್ನ ಇನ್ವಾಲ್ವ್ ಮಾಡ್ತೀರಾ? ಸೊ OH ಮೈನಸ್ ಅಟ್ಯಾಕ್ಸ್ ಫ್ರಮ್ ಬ್ಯಾಕ್ ಸೈಡ್, ಇದರ ಜೊತೆನಲ್ಲಿ ಆ ಟ್ರಾನ್ಸಿಷನ್ ಸ್ಟೇಟ್ ಇಸ್ ಫಾರ್ಮ್ಡ್. ಇದರಲ್ಲಿ ಇಂಟರ್ಮೀಡಿಯೇಟ್ ಅಲ್ಲ, ಇದು ಟ್ರಾನ್ಸಿಷನ್ ಸ್ಟೇಟ್ ಇಸ್ ಫಾರ್ಮ್ಡ್ ವೇರ್ OH and Cl both are partially bonded. Both are bonded to the carbon atom of methyl chloride. ಆಮೇಲೆ COH ಬಾಂಡ್ ಫಾರ್ಮ್ ಆಗುತ್ತೆ, CCl ಬಾಂಡ್ ಬ್ರೇಕ್ ಆಗುತ್ತೆ, resulting in the inversion of the configuration. And there are 2 reactants involved, and the rate depends on the concentration of both the reactants. One is alkyl chloride, the other one is a base. That's why it is substitution nucleophilic bimolecular. ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ ಸಿಗುತ್ತೆ. ಇಕ್ವೇಶನ್ is a must. ಎಕ್ಸ್ಪ್ಲನೇಷನ್ ಕೇಳಿದ್ರೆ ಮಾತ್ರ ಬರೀರಿ, ಇಲ್ಲ ಅಂದ್ರೆ ಪೇಜ್ ಅನ್ನ ತುಂಬಸಕ್ಕೆ ಹೋಗ್ಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ಮೆಕ್ಯಾನಿಸಮ್ SN1. ಇವಾಗ್ಲೇ ನಿಮ್ಗೆ ಗೊತ್ತಿರುತ್ತೆ SN1 ಅಂದ್ರೆ ಏನು ಅಂತ. ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಯೂನಿಮಾಲಿಕ್ಯುಲರ್. ಇಲ್ಲಿ ಏನಾಗಿದೆ, ಕನ್ವರ್ಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂದ್ರೆ ಕಾರ್ಬನ್, ಬ್ರೋಮೈಡ್ ಅಂದ್ರೆ Br ಗ್ರೂಪ್ ಇರುತ್ತೆ, ಟರ್ಷರಿ ಬ್ಯೂಟೈಲ್ ಅಂದ್ರೆ 2 ಬ್ರೋಮೋ 2 ಮಿಥೈಲ್ ಪ್ರೊಪೇನ್ ಅಂದ್ರೆ ಇದಕ್ಕೆ 3 ಗ್ರೂಪ್ಸ್ ಅಟ್ಯಾಚ್ ಆಗಿದಾವೆ. ಯಾವುದು ಆ ಗ್ರೂಪ್ಸ್? ಮಿಥೈಲ್. ಬರೀತಾ ನೆನ್ಪಿಟ್ಕೊಳ್ಳಿ, C2C ಬಾಂಡ್ ಅನ್ನ ತೋರಿಸಿ, C2H ಬಾಂಡ್ ಅನ್ನ ತೋರ್ಸಕ್ ಹೋಗ್ಬೇಡಿ. ಅದಾದ್ಮೇಲೆ this reacts with a base, say OH minus, results in the formation of CH3, CH3, CH3. In the place of Br you have OH plus Br minus. ಆಗ ಯಾವ ತರ ರಿಯಾಕ್ಷನ್ ಇತ್ತು ಅದೇ ತರ ರಿಯಾಕ್ಷನ್ ಇದೆ. ಏನು ಡಿಫ್ರೆನ್ಸ್ ಇದೆ ಇಲ್ಲಿ ಅಂದ್ರೆ, ದ ಸ್ಟೆಪ್ಸ್ ಆರ್ ಡಿಫ್ರೆಂಟ್. ಆವಾಗ OH ಮೈನಸ್ ಬ್ಯಾಕ್ ಸೈಡ್ ಇಂದ ಬಂದು ಅಟ್ಯಾಕ್ ಮಾಡ್ತಾ ಇತ್ತು, ಯಾಕಂದ್ರೆ ಅಲ್ಲಿ ಸಿಂಪಲ್ ಹೈಡ್ರೋಜನ್ ಆಟಮ್ಸ್ ಇತ್ತು. ಬಟ್ ಇಲ್ಲಿ ಸಿಂಪಲ್ ಹೈಡ್ರೋಜನ್ ಆಟಮ್ಸ್ ಇಲ್ಲ. ಇನ್ಸ್ಟೆಡ್ ಆಫ್ ದಟ್ ವಿ ಹ್ಯಾವ್ ಮಿಥೈಲ್ ಗ್ರೂಪ್ಸ್ ವಿಚ್ ಆರ್ ಬಲ್ಕಿ. ಬಲ್ಕಿ ಅಂದ್ರೆ ದೊಡ್ಡದಾಗಿದ್ದಾವೆ, ಬಿಗ್ಗರ್ ಮಾಲಿಕ್ಯೂಲ್ಸ್. ಇವಾಗ OH ಮೈನಸ್ ಇದು ಇಲೆಕ್ಟ್ರೋನೆಗೆಟಿವ್ ಆಯ್ತು. OH ಮೈನಸ್ ಇಲ್ಲಿಂದ ಅಟ್ಯಾಕ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇದೆರಡಕ್ಕೂ ಸರಿ ಹೋಗಲ್ಲ. 2 ಇಲೆಕ್ಟ್ರೋನೆಗೆಟಿವ್ ಇದಾವೆ, ಎರಡರಲ್ಲೂ ಇಲೆಕ್ಟ್ರಾನ್ ರಿಚ್ ಇದಾವೆ. OH ಮೈನಸ್ ಹಿಂದ್ಗಡೆಯಿಂದನೂ ಬಂದು ಅಟ್ಯಾಕ್ ಮಾಡಕ್ಕಾಗಲ್ಲ, ಯಾಕಂದ್ರೆ ದೊಡ್ಡ ದೊಡ್ಡ ಮಾಲಿಕ್ಯೂಲ್ಸ್ ಇದಾವೆ. ಇವಾಗ ಏನಾಗ್ಬೇಕು, OH ಮೈನಸ್ ಅಟ್ಯಾಕ್ ಮಾಡ್ಬೇಕು ಅಂದ್ರೆ ಮೊದಲಿಗೆ ಸ್ಟೆಪ್ 1 ನಲ್ಲಿ ಈ ಬಾಂಡ್ ಬ್ರೇಕ್ ಆಗ್ಬೇಕು. C ಮತ್ತೆ Br ಇತ್ತಲ್ಲ, ಇದ್ರ ಮಧ್ಯೆ ಇರೋ ಬಾಂಡ್ ಬ್ರೇಕ್ ಆಗ್ಬೇಕು. ಸೊ ಇದನ್ನ ನಾವು ಜನರೇಷನ್ ಆಫ್ ಕಾರ್ಬೋಕ್ಯಾಟಯಾನ್ ಅಂತ ಅಂತೀವಿ. ಏನಾಗುತ್ತೆ ಇಲ್ಲಿ ಜನರೇಷನ್ ಆಫ್ ಕಾರ್ಬೋಕ್ಯಾಟಯಾನ್ ಅಲ್ಲಿ? ಈ ಕಂಪೌಂಡ್ CH3 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 Br ಇದ್ದಿದ್ದು ಸ್ಲೋ ಆಗಿ ಕ್ಲೀವೇಜ್ ಆಗುತ್ತೆ. ಇದು ರಿವರ್ಸಿಬಲ್ ಆಗಿರುತ್ತೆ. ಇದನ್ನ ಬರೆಯಕ್ ನೆನಪಲ್ಲಿ ಇಟ್ಕೊಳ್ಳಿ, ರಿವರ್ಸಿಬಲ್ ರಿಯಾಕ್ಷನ್ ಆಗಿರುತ್ತೆ, ಸ್ಲೋ ರಿಯಾಕ್ಷನ್. ಈ ಬಾಂಡ್ ಅಲ್ಲಿರುವ 2 ಇಲೆಕ್ಟ್ರಾನ್ಗಳು Br ಗೆ ಶಿಫ್ಟ್ ಆಗ್ತವೆ. ಆಸ್ ಅ ರಿಸಲ್ಟ್ CH3 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 ಅಂಡ್ ಪಾಸಿಟಿವ್ ಚಾರ್ಜ್ ಆನ್ ಕಾರ್ಬನ್ ಡೆವಲಪ್ ಆಗುತ್ತೆ. ಇದನ್ನ ನಾವು ಕಾರ್ಬೋಕ್ಯಾಟಯಾನ್ ಅಂತೀವಿ. ಅಲಾಂಗ್ ವಿತ್ ದಟ್ Br ಮೈನಸ್ ಜನರೇಟ್ ಆಗುತ್ತೆ. ಇವಾಗ ಕಾರ್ಬನ್ ಪಾಸಿಟಿವ್ ಆಯ್ತು. ನಾನು ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತಾ ಇದ್ದೀನಿ. ಇವಾಗ ಕಾರ್ಬನ್ ಪಾಸಿಟಿವ್ ಆಯ್ತು. OH ಎಲ್ಲಿಂದ ಬರ್ಬೋದು?
OH minus is a nucleophile. ಇದು ಈ ಡೈರೆಕ್ಷನ್ ಇಂದ ಕೂಡ ಬರ್ಬೋದು ಅಥವಾ ಬ್ಯಾಕ್ವರ್ಡ್ ಡೈರೆಕ್ಷನ್ ಇಂದ ಕೂಡ ಬರ್ಬೋದು, ಎರಡು ಕಡೆಯಿಂದಾನು ಬರ್ಬೋದು. ರಿಸಲ್ಟಿಂಗ್ ಇನ್ ದ ಫಾರ್ಮೇಶನ್ ಆಫ್ CH3 CH3 CH3. ನಾನು ಇದೇ ಸೈಡ್ ಇಂದ ಅಟ್ಯಾಕ್ ತೋರಿಸ್ತೀನಿ. OH ಇಲ್ಲಿಗೆ ಬರುತ್ತೆ. ಎಲ್ಲಿ BR ಇತ್ತು, ಎಲ್ಲಿಂದ BR ಹೋಗಿತ್ತು ಅದೇ ಡೈರೆಕ್ಷನ್ ಅಲ್ಲಿ OH ಬಂದು ಕುತ್ಕೊಳ್ಳುತ್ತೆ. ಸೊ ಇದನ್ನ ನಾವು ರಿಟೆನ್ಷನ್ ಅಂತ ಅಂತೀವಿ. OH ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಮಾಡಿದ್ರೆ ಅದನ್ನ ಇನ್ವರ್ಷನ್ ಅಂತೀವಿ. ಇಲ್ಲಿ 50-50% ಎರಡು ಫಾರ್ಮ್ ಆಗ್ತವೆ. ಸೊ ದಿಸ್ ರಿಸಲ್ಟ್ಸ್ ಇನ್ ದ ಫಾರ್ಮೇಶನ್ ಆಫ್ ಅ ರೆಸಿಮಿಕ್ ಮಿಕ್ಸ್ಚರ್. ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್? ಅಲ್ಲಿ OH ಮೈನಸ್ ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಆಗ್ತಾ ಇತ್ತು, ಇಲ್ಲಿ ಫಸ್ಟ್ ಕ್ಲೀವೇಜ್ ಆಗುತ್ತೆ ಬಾಂಡು, ಆಮೇಲೆ OH ಮೈನಸ್ ಅಟ್ಯಾಕ್ ಆಗುತ್ತೆ. ಇದರಲ್ಲಿ ನಾವು ರೇಟ್ ನೋಡೋದು ಯಾವಾಗ್ಲೂ ಸ್ಲೋಯೆಸ್ಟ್ ಸ್ಟೆಪ್ ಇಂದ. ವಿ ಹ್ಯಾವ್ ಟು ಸಿ ದ ರೇಟ್ ಫ್ರಮ್ ದಿ ಸ್ಲೋಯೆಸ್ಟ್ ಸ್ಟೆಪ್. ಸ್ಲೋಯೆಸ್ಟ್ ಸ್ಟೆಪ್ ಯಾವುದು? ಇದು. ಇದರಲ್ಲಿ ಎಷ್ಟು ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಇದಾವೆ? ಜಸ್ಟ್ 1. ಆದ್ರಿಂದ ರೇಟ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ tertiary butyl bromide only. So this is substitution nucleophilic unimolecular. ಒಂದೇ reactant molecule involve ಆಗಿದೆ slowest step ಅಲ್ಲಿ. ಹಾಗೂ rate only depends on the concentration of one of the reactant. ಅದಕ್ಕೆ ನಾವು ಇದನ್ನ SN1 mechanism ಅಂತ ಹೇಳ್ತೀವಿ. ಸೊ ಎರಡು ಡಿಫರೆನ್ಸ್ ಕೇಳಿದ್ರೆ, ಇವಾಗ ಮೆಕ್ಯಾನಿಸಮ್ ಕೇಳಿದ್ರೆ ಇದೆರಡು ಸ್ಟೆಪ್ಸ್ ಅನ್ನ ಬರೀಬೇಕು. ಎಕ್ಸ್ಪ್ಲನೇಷನ್ ಕೇಳಿದ್ರೆ ಜನರೇಷನ್ ಆಫ್ ಎಲೆಕ್ಟ್ರೋಫೈಲ್, ಸೆಕೆಂಡ್ ಸ್ಟೆಪ್ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಆನ್ ದ ಕಾರ್ಬೋಕ್ಯಾಟಯಾನ್. ಮತ್ತೆ ನೆನ್ಪಿಟ್ಕೊಳ್ಳಿ, ಮೈನಸ್ ಇಂದ ಪಾಸಿಟಿವ್ ಗೆ ಅಟ್ಯಾಕ್ ತೋರಿಸ್ತಾ ಇದೀವಿ, ಉಲ್ಟಾ ಅಟ್ಯಾಕ್ ತೋರಿಸ್ಬಿಡಿ. ಎಲ್ಲಾ ಸರಿಯಾಗಿದ್ರು ನಿಮ್ಗೆ 99 ಮಾರ್ಕ್ ಇದ್ರೆ 100 ಮಾರ್ಕ್ ಕೊಡದೆ ಇರಕ್ಕೆ ಇದೇ ಸಾಕಾಗತ್ತೆ. ಸೊ ನೆಗೆಟಿವ್ ಇಂದ ಪಾಸಿಟಿವ್ ಅಟ್ಯಾಕ್ ತೋರಿಸಿ, ಯಾಕಂದ್ರೆ ಯಾವತ್ತು ಇಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಹೋಗಿ ಇಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್ಗೆ ಅಟ್ಯಾಕ್ ಮಾಡ್ತವೆ. ಇವಾಗ ಡಿಫರೆನ್ಸ್ ಕೇಳಿದ್ರೆ ಅಲ್ಲಿ ರೇಟ್ ಆಫ್ ದಿ ರಿಯಾಕ್ಷನ್ SN2 ನಲ್ಲಿ ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಆನ್ 2 ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್. ಇಲ್ಲಿ ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಓನ್ಲಿ 1. ಅಲ್ಲಿ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಇಲ್ಲ SN2 ನಲ್ಲಿ. SN1 ನಲ್ಲಿ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಇದೆ, ದಟ್ ಇಸ್ ಅ ಕಾರ್ಬೋಕ್ಯಾಟಯಾನ್. SN2 ರಿಯಾಕ್ಷನ್ ಅಲ್ಲಿ ನಮಗೆ ಇನ್ವರ್ಷನ್ ಬರುತ್ತೆ, SN1 ರಿಯಾಕ್ಷನ್ ಅಲ್ಲಿ ನಮಗೆ ರೆಸಿಮಿಕ್ ಮಿಕ್ಸ್ಚರ್ ಬರುತ್ತೆ. 2 to 3 ಡಿಫರೆನ್ಸ್ ಅನ್ನ ಕೂಡ ಕಲ್ತ್ಕೊಂಡಿರಿ. ದಟ್ ವಿಲ್ ಆಲ್ವೇಸ್ ಹೆಲ್ಪ್ ಯು. ನೆಕ್ಸ್ಟ್ ನಮ್ದು ನೆಕ್ಸ್ಟ್ ರಿಯಾಕ್ಷನ್ ನೇಮ್ಡ್ ರಿಯಾಕ್ಷನ್ಸ್. ನೇಮ್ಡ್ ರಿಯಾಕ್ಷನ್ಸ್ ಆರ್ ಆಲ್ವೇಸ್ ಇಂಪಾರ್ಟೆಂಟ್. ನಾವು ಇವಾಗ ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಅಂತಂತೀವಿ. ಇದು ಎರಡು ಸೈಂಟಿಸ್ಟ್, ವುಡ್ಸ್ ಮತ್ತೆ ಫಿಟ್ಟಿಂಗ್. ಫಿಟ್ಟಿಂಗ್ ಅಂತ ಬರೀಬೇಡಿ ಇನ್ನ. ಸೊ ಅಗೇನ್ ನೋಟ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿರೋ ಗೂಗಲ್ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ. ಯಾವತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಕ್ಸಾಮ್ ಹತ್ರ ಬರ್ತಾ ಇದ್ದಂಗೆ ಒನ್ ಶಾರ್ಟ್ ವಿಡಿಯೋ ನೋಡ್ಕೊಂಡು ಪಟ್ ಅಂತ ಎಲ್ಲಾ ರಿಯಾಕ್ಷನ್ ಗಳನ್ನ ಕಲ್ತ್ಕೊಂಡ್ ಬಿಡ್ಬೋದು. ಸೊ ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ? ನಾವು ಒಂದು ಮಾಲಿಕ್ಯೂಲ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಅನ್ನ ತಗೊಳ್ತೀವಿ, ಇನ್ನೊಂದು ಮಾಲಿಕ್ಯೂಲ್ ಆಫ್ ಅರೈಲ್ ಹ್ಯಾಲೈಡ್ ಅನ್ನ ತಗೊಳ್ತೀವಿ. ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಟ್ರೀಟ್ ಮಾಡ್ತೀವಿ. ಸೋಡಿಯಂ ಇಸ್ ಅ ಮೆಟಲ್. ನಾವು ಸಿನ್ಸ್ ಸೋಡಿಯಂ ಅನ್ನ ಯೂಸ್ ಮಾಡೋ ಕಾರಣ ಡ್ರೈ ಈಥರ್ ಮೀಡಿಯಂ ಅನ್ನ ತಗೊಳ್ತೀವಿ. ಆಲ್ಕೈಲ್ ಗ್ರೂಪ್ ಅರೈಲ್ ಗ್ರೂಪ್ಗೆ ಅಟ್ಯಾಚ್ ಆಗುತ್ತೆ. ಸೊ ಇದನ್ನ ಕಪ್ಲಿಂಗ್ ರಿಯಾಕ್ಷನ್ ಅಂತಂತೀವಿ. ಸೊ alkyl benzene is obtained along with Na with halogen. Again ಈ ತರದ ರಿಯಾಕ್ಷನ್ ಅನ್ನ ಬರೆಯುವಾಗ ನೆನ್ಪಿಟ್ಕೊಳ್ಳಿ, 2 ಮಾರ್ಕ್ ಕೇಳಿದ್ರೆ ಒಂದು ಮಾರ್ಕು ಎಕ್ಸ್ಪ್ಲನೇಷನ್ ಇರುತ್ತೆ, ಇನ್ನೊಂದು ಮಾರ್ಕು ರಿಯಾಕ್ಷನ್ ಅಲ್ಲಿ ನೋಡ್ಕೊಳ್ಳಿ ಅವರು ಜನರಲ್ ರಿಯಾಕ್ಷನ್ ಕೇಳಿದಾರೋ ಅಥವಾ ಎಕ್ಸಾಂಪಲ್ ಕೇಳಿದಾರೋ. ಎಕ್ಸಾಂಪಲ್ ಕೇಳಿದ್ರೆ ಎಕ್ಸ್ ಅಂತ ಬರೀಬಾರ್ದು, ಅದನ್ನ ರಿಪ್ಲೇಸ್ ಮಾಡಿ CL ಅಂತ ಹಾಕ್ಬಿಡಿ, CL ಅಥವಾ BR ಅಂತ ಹಾಕ್ಬಿಡಿ. ಎಕ್ಸಾಂಪಲ್ ಕೇಳದೆ ಇದ್ರೆ ದೆನ್ ಯು ಹ್ಯಾವ್ ಟು ಜನರಲ್ ರಿಯಾಕ್ಷನ್ ಕೇಳಿದ್ರೆ ಆಗ R ಅಂತ ಯೂಸ್ ಮಾಡ್ಬೇಕು. ಆಲ್ಕೈಲ್ ಗ್ರೂಪ್ ಅನ್ನ R ಯೂಸ್ ಮಾಡಿ, ಹ್ಯಾಲೋಜನ್ ಅನ್ನ X ಅಂತ ಯೂಸ್ ಮಾಡಿ. So we are going to take one molecule of alkyl halide. So CH3 X ಅಂತ ತಗೊಳ್ತೀನಿ, ಹ್ಯಾಲೋಜನ್ ಪ್ಲಸ್ ಅರೈಲ್ ಹ್ಯಾಲೈಡ್ ಅಂದ್ರೆ ಒಂದು ಬೆನ್ಸಿನ್ ರಿಂಗಿಗೆ ಅಟ್ಯಾಚ್ ಆಗಿರೋ ಹ್ಯಾಲೋಜನ್. ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ, ಸೋಡಿಯಂ ಅನ್ನ ಇಲ್ಲಿ ಬರೀತೀನಿ. ಐ ವಿಲ್ ಟೇಕ್ 2 ಸೋಡಿಯಂ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಇವಾಗ 2Na ವಿಲ್ ಗೋ ವಿತ್ 2X ಆಸ್ 2NaX. ಏನು ಉಳಿತು? ಈ CH3 ಎಲ್ಲಿ X ಇತ್ತೋ ಅದೇ ಜಾಗಕ್ಕೆ ಬಂದು ಅಟ್ಯಾಚ್ ಆಗುತ್ತೆ. ಸೊ ಇವಾಗ ಏನಾದ್ರೂ ಇಲ್ಲಿ ನೀವು CH3Cl ಮತ್ತೆ ಕ್ಲೋರೋಬೆನ್ಸಿನ್ ತಗೊಂಡಿದ್ದಿದ್ರೆ ನಿಮ್ಗೆ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಅಂಡ್ ಡ್ರೈ ಈಥರ್ 2NaCl ಸಿಗುತ್ತೆ. Along with that you are going to end up with toluene.
This is called as Woods-Fittig reaction. One molecule of alkyl halide combines with aryl halide in the presence of sodium and dry ether to give alkyl benzene is called as Woods-Fittig reaction ಅಂತ explanation ನೀವು ಬರಿಬೇಕಾಗುತ್ತೆ. And remember the reaction. ಇವಾಗ ಬರೀ ಫಿಟ್ಟಿಗ್ ರಿಯಾಕ್ಷನ್ ಮಾಡ್ತಾ ಇದೀವಿ. ಫಿಟ್ಟಿಗ್ ರಿಯಾಕ್ಷನ್ ಅಂದ್ರೆ ಆಲ್ಕೈಲ್ ಹ್ಯಾಲೈಡ್ ಮತ್ತೆ ಅರೈಲ್ ಹ್ಯಾಲೈಡ್ ತಗೊಳ್ಳೋ ಬದಲು what you are going to do, you are going to take 2 molecules of aryl halide. Aryl halide can also be called as haloarene. ಏನ್ ಮಾಡ್ತೀರಾ ಇಲ್ಲಿ ಎಕ್ಸ್ಪ್ಲನೇಷನ್ ಏನ್ ಕೊಡ್ತೀರಾ? 2 molecules of aryl halide ಅಥವಾ 2 ಬೇಡ ಅಂದ್ರೆ ಬಿಟ್ಬಿಡಿ. Aryl halides react in the presence of sodium and dry ether to give phenyl benzene. So reaction ಏನಿರುತ್ತೆ? Benzene ring with halogen, general reaction ಬರಿತಾ ಇದೀನಿ. 2 molecules. ನಿಮ್ಗೆ ಈ ತರ ಕಷ್ಟ ಆಗುತ್ತೆ ಅಂದ್ರೆ 2 molecule ಇಲ್ಲಿ 2 ಅಂತಾನು ಹಾಕ್ಬೋದು ಅಥವಾ ಇಲ್ಲೂ X ಅಂತಾನು ಬರಿಬಹುದು. ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತೆ ಆ ಮೆಥಡ್ ಅನ್ನ ಫಾಲೋ ಮಾಡಿ. ಅಂಡ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ಬ್ಯಾಲೆನ್ಸ್ ಮಾಡ್ಬೇಕಾಗಿಲ್ಲ ರಿಯಾಕ್ಷನ್ ಅನ್ನ, ನಿಮಗ್ ಮಾರ್ಕ್ ಸಿಗುತ್ತೆ. ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ ಅಲ್ಲಿ ಆತರ ಇರಲ್ಲ, ಬ್ಯಾಲೆನ್ಸ್ ಮಾಡಿಲ್ಲ ಅಂದ್ರೆ 0 ಅವಾರ್ಡ್ ಮಾಡ್ತಾರೆ. ಸೊ ಒಂದು ಬೆನ್ಸಿನ್ ರಿಂಗ್ ನೋಡ್ಕೊಳ್ಳಿ, ಇಲ್ಲಿಂದ 2Na and 2X ಹೋಗಿದೆ. ಸೊ 2 ಬೆನ್ಸಿನ್ ರಿಂಗ್ ಅಟ್ಯಾಚ್ ಆಗತ್ತೆ ಪ್ಲಸ್ 2NaX. ಏನಾದ್ರೂ ಇದ್ರದ್ದು ಎಕ್ಸಾಂಪಲ್ ಕೇಳಿದ್ರೆ X ರಿಪ್ಲೇಸ್ ಮಾಡಿ Cl ಅಥವಾ Br ಹಾಕಿ. ಆಲ್ವೇಸ್ ಪ್ರಿಫರ್ Cl and Br ಓವರ್ iodine and fluorine. ಆಯ್ತಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಫಿನೈಲ್ ಬೆನ್ಸಿನ್. ಅಥವಾ ನೀವು ಇಲ್ಲಿ ಮೀಡಿಯಂ ಅನ್ನ ಚೇಂಜ್ ಮಾಡಿ ಅವರು ಟೆಟ್ರಾಹೆಡ್ರೋಫ್ಯೂರಾನ್ ಅಂತ ಕೊಟ್ಟರು ಕೊಡ್ಬೋದು, ಬಟ್ ದ ರಿಯಾಕ್ಷನ್ ಇಸ್ ದ ಸೇಮ್. ಇದನ್ನ ಕೊಟ್ರೆ ಇನ್ನೇನಪ್ಪ ಬರೆಯೋದು ಅಂತ ಥಿಂಕ್ ಮಾಡೋ ಹಂಗಿಲ್ಲ. ಇಟ್ ಇಸ್ ದ ಸೇಮ್ ರಿಯಾಕ್ಷನ್. ದಿಸ್ ಇಸ್ ಕಾಲ್ಡ್ ಆಸ್ ಡೈಫಿನೈಲ್, 2 ಬೆನ್ಸಿನ್ ರಿಂಗು. ಅಥವಾ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫಿನೈಲ್ ಬೆನ್ಸಿನ್. 2 ಬೆನ್ಸಿನ್ ಕಂಬೈನ್ ಆಗಿದೆ. ಇದು ಒಂದು MCQ ಕ್ವಶನ್ ಇತ್ತು. ಇದೆರಡು ಬೆನ್ಸಿನ್ ರಿಂಗ್ ಇದ್ರೂ ಕೂಡ ಇದೆರಡು ಕನೆಕ್ಟ್ ಆಗಿದೆ, ಒಂದೇ ಪ್ಲೇನರ್ ಇರಲ್ಲ ಇದು. ಬಟ್ ಸ್ಟಿಲ್ ಇಟ್ ಇಸ್, ನೀವು ಹಕ್ಕೆಲ್ ರೂಲ್ ಅಪ್ಲೈ ಮಾಡಿದ್ರೆ ಇದು ಈ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಇದು ಅರೋಮ್ಯಾಟಿಕ್ ಆಗಿರುತ್ತೆ. ನೆಕ್ಸ್ಟ್ ಸ್ಯಾಂಡ್ಮೇಯರ್ ರಿಯಾಕ್ಷನ್. ಸ್ಯಾಂಡ್ಮೇಯರ್ ರಿಯಾಕ್ಷನ್ ಅಂದ್ರೆ ಏನು? ಇಲ್ಲಿ ನೀವು ಪ್ರೈಮರಿ ಅರೋಮ್ಯಾಟಿಕ್ ಅಮೈನ್ ಅನ್ನ ತಗೊಳ್ತೀರಾ, ಇದನ್ನ ಸೋಡಿಯಂ ನೈಟ್ರೈಟ್ NaNO2 ಸೋಡಿಯಂ ನೈಟ್ರೈಟ್ ಮತ್ತೆ ಆಸಿಡ್ ಸೆ HCl ಜೊತೆ ಟ್ರೀಟ್ ಮಾಡ್ತೀರಾ, ಸೆ 2 ಮಾಲಿಕ್ಯೂಲ್ಸ್. ಅಂಡ್ ಯಾವಾಗ್ಲೂ ಈ ರಿಯಾಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಆಗೋ ಇಲೆಕ್ಟ್ರೋಫೈಲ್ ಅದು ಅನ್ಸ್ಟೇಬಲ್ ಆಗಿರುತ್ತೆ. ಸೊ ಯು ಹ್ಯಾವ್ ಟು ಮೇಂಟೈನ್ ವೆರಿ ಲೋ ಟೆಂಪರೇಚರ್, 0 to 5 degrees Celsius ಅನ್ನ ಮೇಂಟೈನ್ ಮಾಡ್ತೀರಾ. ಅವಾಗ ಬೆನ್ಸಿನ್ ಡೈಅಜೋನಿಯಂ ಸಾಲ್ಟ್ ಸಿಗುತ್ತೆ, N2X. ಡೈ ಅಂದ್ರೆ 2, ಅಜೋ ಅಂದ್ರೆ ರಿಲೇಟೆಡ್ ಟು ನೈಟ್ರೋಜನ್. ಸೊ ಡೈಅಜೋನಿಯಂ ಸಾಲ್ಟ್ ಸಿಗುತ್ತೆ, ಬೆನ್ಸಿನ್ ಡೈಅಜೋನಿಯಂ ಸಾಲ್ಟ್. ಇದನ್ನ ಕಾಪರ್ ಸಾಲ್ಟ್ ಜೊತೆ ಟ್ರೀಟ್ ಮಾಡ್ತೀರಾ, ಆವಾಗ N2 ಇವಾಲ್ವ್ ಆಗಿ ಹೋಗುತ್ತೆ, ಹ್ಯಾಲೋಅರಿನ್ ಸಿಗುತ್ತೆ. ಈ ರಿಯಾಕ್ಷನ್ ಅನ್ನು ನೀವು ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಅಂತ ಕರೀತೀರಾ. ಸೊ ಪ್ರೈಮರಿ ಅರೋಮ್ಯಾಟಿಕ್ ಅಮೈನ್ is treated with sodium nitrite in the presence of HCl at a very low temperature. Mention the temperature to get the diazonium salt, which is then actually idu diazotization reaction ಆಗುತ್ತೆ. ಅಲ್ಲಿ ಇಲ್ಲಿ ತನಕ ಇದನ್ನ ಮೆನ್ಷನ್ ಮಾಡದಿದ್ರು ನಡೆಯುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಯಾಂಡ್ಮೇಯರ್ ರಿಯಾಕ್ಷನ್. ಇದಿಷ್ಟು ಸ್ಯಾಂಡ್ಮೇಯರ್ ರಿಯಾಕ್ಷನ್. The diazonium salt is made to react with cuprous salt to get haloarene is called as Sandmeyer reaction. ಏನಾಗುತ್ತೆ ಆಕ್ಚುಯಲ್ ರಿಯಾಕ್ಷನ್ ಅಲ್ಲಿ? ಪ್ರೈಮರಿ ಅರೋಮ್ಯಾಟಿಕ್ ಅಮೈನ್, ಅರೋಮ್ಯಾಟಿಕ್ ಅಂದ್ರೆ ಬೆನ್ಸಿನ್ ರಿಂಗ್ ಇರಬೇಕು. ಯು ಟ್ರೀಟ್ ಇಟ್ ಅಮೈನ್ ಅಂದ್ರೆ NH2 ಗ್ರೂಪ್. ಇಲ್ಲಿ Na ಮೆಕ್ಯಾನಿಸಮ್ ಈ ತರ ಆಗಲ್ಲ, ಬಟ್ ನಾನು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಹೈಡ್ರೋಜನ್ ಇಲ್ಲಿ ಪ್ಲಸ್ 2 ಹೈಡ್ರೋಜನ್ ಇಲ್ಲಿ ಅಂಡ್ 2 ಆಕ್ಸಿಜನ್ ಇಲ್ಲಿ, 4 ಹೈಡ್ರೋಜನ್ ಪ್ಲಸ್ 2 ಆಕ್ಸಿಜನ್ ಮೈನಸ್ 2 H2O ಅಂತ ಬರೀತೀನಿ. ಇಲ್ಲಿ ಒಂದು Na ವಿಲ್ ಗೋ ವಿತ್ ಒಂದು Cl ಆಸ್ ಮೈನಸ್ NaCl. ಒಂದು Cl ಉಳ್ಕೊಂಡಿದೆ, ಇಲ್ಲಿ ಒಂದು ನೈಟ್ರೋಜನ್ ಉಳ್ಕೊಂಡಿದೆ, ಇಲ್ಲೊಂದು ನೈಟ್ರೋಜನ್ ಇದೆ, ಅದು ಕಂಬೈನ್ ಆಗ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಗೆಟ್ N2
plus and Cl minus. This is called as benzene diazonium chloride. Diazonium chloride salt ಸಿಗುತ್ತೆ. Now you are going to treat it with say Cu2 Cl2 ಜೊತೆ ಟ್ರೀಟ್ ಮಾಡ್ತೀರಾ ಅನ್ಕೊಳ್ಳಿ. N2 ಗ್ಯಾಸು ಲಿಬರೇಟ್ ಆಗುತ್ತೆ and along with that Cl ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ. This is called as Sandmeyer reaction. So replacement of the diazonium group ಅಂದ್ರೆ N2Cl ಅನ್ನ by Cl or Br, you are going to call it as Sandmeyer's reaction. Hope it is clear to you. Inna Friedel Crafts acylation. ಇದ್ರದ್ದು ಈಕ್ವೇಶನ್ ಅಂದ್ರೆ ಎಕ್ಸಾಂಪಲ್ ಕೊಟ್ರೆ ಬರೆಯಕ್ ಬಂದ್ರೆ ಸಾಕು. ಯಾಕಂದ್ರೆ ಫ್ರಿಡಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್ ಮತ್ತೆ ಅಸೈಲೇಷನ್ ಎರಡು ಫಸ್ಟ್ ಇಯರ್ ನಲ್ಲೇ ನೀವು ಆಲ್ರೆಡಿ ಕಲ್ತು ಎಕ್ಸಾಮ್ ಅಲ್ಲಿ ಬರೆದು ಬಿಟ್ಟಿರ್ತೀರಾ. ಆದ್ರಿಂದ ಹೊಸದಾಗಿ ಏನಿದೆ ಅದನ್ನ ಎಕ್ಸಾಮ್ ಜಾಸ್ತಿಯಾಗಿ ಕೊಡ್ತಾರೆ, ಬಟ್ ನೋಡ್ಕೊಂಡಿರಿ ಎಕ್ಸಾಮ್ಗೆ ಅಷ್ಟೇ. ಸೊ ಅಸೈಲೇಷನ್ ಅಂದ್ರೆ ಯು ಆರ್ ಇಂಟ್ರೊಡ್ಯೂಸಿಂಗ್ ಅಸೈಲ್ ಗ್ರೂಪ್ ಅಂದ್ರೆ ಅಡಿಷನ್ ಆಫ್ ಅಸೈಲ್ ಗ್ರೂಪ್ ಟು ದ ಅರೋಮ್ಯಾಟಿಕ್ ರಿಂಗ್. ನೀವು ಅರೋಮ್ಯಾಟಿಕ್ ರಿಂಗ್ಗೆ ಅಸೈಲ್ ಗ್ರೂಪ್ ಅನ್ನ ಆಡ್ ಮಾಡ್ತೀರಾ. ಇದಕ್ಕೆ ನೀವು ಯಾವ್ದನ್ನ ಯೂಸ್ ಮಾಡ್ಬೋದು? ಆಸಿಡ್ ಕ್ಲೋರೈಡ್ ಅನ್ನ ಯೂಸ್ ಮಾಡ್ಬೋದು. ಆಸಿಡ್ ಕ್ಲೋರೈಡ್ ಅಂದ್ರೇನು? ಆಸಿಡ್ ಅಂದ್ರೆ RCOH. ದಿಸ್ ಇಸ್ ದ ಕಾರ್ಬಾಕ್ಸಿಲಿಕ್ ಆಸಿಡ್. ಈ OH ಗ್ರೂಪ್ ಅನ್ನ ರಿಪ್ಲೇಸ್ ಮಾಡಿ ನೀವು ಕ್ಲೋರೈಡ್ ಅನ್ನ ಹಾಕಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಆಸಿಡ್ ಕ್ಲೋರೈಡ್. ಇನ್ ಕಾರ್ಬಾಕ್ಸಿಲಿಕ್ acid replace OH group by the chloride group. This is called as acid chloride. ಅಥವಾ ಇದೇ ರಿಯಾಕ್ಷನ್ ಗೆ ನೀವು ಆಸಿಡ್ ಅನ್ಹೈಡ್ರೈಡ್ ಅನ್ನ ಕೂಡ ಯೂಸ್ ಮಾಡಬಹುದು. What is acid anhydride? RC double bond O, C double bond O, R. ಇದು ಆಸಿಡ್ ಅನ್ಹೈಡ್ರೈಡ್. ಎರಡು ಕಾರ್ಬಾಕ್ಸಿಲಿಕ್ ಆಸಿಡ್ ಮಾಲಿಕ್ಯೂಲ್ಸ್ ಅನ್ನ ಯೂಸ್ ಮಾಡಿ ಒಂದು ವಾಟರ್ ಮಾಲಿಕ್ಯೂಲ್ ರಿಮೂವ್ ಮಾಡಿದ್ರೆ ಆಸಿಡ್ ಅನ್ಹೈಡ್ರೈಡ್ ಸಿಗುತ್ತೆ. ಸೊ ಕೊಟ್ಟಿರೋ ರಿಯೇಜೆಂಟ್ಸ್ ಅನ್ನ ನೋಡ್ಕೊಂಡು ಕನ್ಫ್ಯೂಷನ್ ಆಗೋಗಿಲ್ಲ. ಎಲ್ಲಾ ರಿಯೇಜೆಂಟ್ಸ್ ಯಾವ್ದೆಲ್ಲ ಬೇಕು ಎಲ್ಲಾನು ಮೆನ್ಷನ್ ಮಾಡ್ತಾ ಇದೀನಿ. ವಾಟ್ ಯು ಆರ್ ಗೋಯಿಂಗ್ ಟು ಡೂ ಹಿಯರ್ ಇಸ್ ಟೇಕ್ ಬೆನ್ಸಿನ್ ರಿಂಗ್. You are going to treat it with acid chloride. Say CH3 C double bond O Cl. Illi hydrogen irutte. Remember, in benzene ring, all the positions contain hydrogen atoms. In the presence of aluminum chloride, idu Lewis acid. This helps in the formation of carbocation. ಇವಾಗ ಇಲ್ಲಿಂದ Cl ಹೋಗುತ್ತೆ, ಇಲ್ಲಿಂದ H ಹೋಗುತ್ತೆ, ಏನ್ ಸಿಗುತ್ತೆ ನಿಮ್ಗೆ? ಏನ್ ಉಳಿಯುತ್ತೆ? ಬೆನ್ಸಿನ್ ರಿಂಗ್ ಉಳಿಯುತ್ತೆ. ಈ COCl ಬಂದು ಇಲ್ಲಿಗೆ ಅಟ್ಯಾಚ್ ಆಗುತ್ತೆ. ಸಾರಿ, COCH3 ಬಂದು ಅಟ್ಯಾಚ್ ಆಗುತ್ತೆ. ಇದು ಅರೋಮ್ಯಾಟಿಕ್ ಕೀಟೋನ್ ಅನ್ನ ಕೊಡುತ್ತೆ. C ಡಬಲ್ ಬಾಂಡ್ O ಇಸ್ ಕೀಟೋನ್, ಅರೋಮ್ಯಾಟಿಕ್ ಕೀಟೋನ್. ಅಥವಾ ಇದನ್ನ ನಾವು ಈ ಪರ್ಟಿಕ್ಯುಲರ್ compound ಅನ್ನ acetophenone ಅಂತೀವಿ. Along with that HCl will be the byproduct. Mechanism ಅನ್ನ ನೀವು ಆಲ್ರೆಡಿ ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ದೀರಾ. ಮೆಕ್ಯಾನಿಸಮ್ ಇಸ್ ನಾಟ್ ಇಂಪಾರ್ಟೆಂಟ್. SN1 ಮತ್ತೆ SN2 ಕಲ್ತ್ರೆ ಸಾಕು. ಹಿಂಗೆ ರಿಮೂವ್ ಮಾಡ್ತೀರಾ ಇದನ್ನ ನೋಡ್ಕೊಳ್ಳಿ. Hope it is clear to you. We'll move on to the next reaction. Explain the preparation. ಟೆನ್ಷನ್ ಆಗ್ತಾ ಇದೆಯಾ? ಎಷ್ಟೊಂದು ರಿಯಾಕ್ಷನ್ ಅಪ್ಪ, ಹೆಂಗ್ ಓದೋದು? ನೆನ್ಪಿಟ್ಕೊಳ್ಳಿ, SN1 SN2 ಒಂದು ಓದ್ಕೊಳ್ಳಿ. ಅಂಡ್ ಸ್ಪೆಸಿಫಿಕ್ ರಿಯಾಕ್ಷನ್ಸ್ ಫಸ್ಟ್ ಇಯರ್ ಅಲ್ಲಿ ಇಲ್ಲದೆ ಯಾವ್ದಿದೆ ಇಲ್ಲಿ ಎಕ್ಸ್ಟ್ರಾ ಅದನ್ನ ನೋಡ್ಕೊಳ್ಳಿ. ಆಮೇಲೆ ಒಂದಷ್ಟು ಪಾಸ್ಟ್ ಪೇಪರ್ಸ್ ಅನ್ನ ಓಪನ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 70 to 80% ಆಫ್ ಎಲ್ಲಾ ಕ್ವೆಶನ್ಸ್ ಕವರ್ ಆಗ್ಬಿಡತ್ತೆ ಅಲ್ಲಿಂದಾನೆ. ಮತ್ತೆ ಯಾವಾಗ್ಲೂ ಬೆಳಗ್ಗೆ ಎದ್ದು ಮೊಬೈಲ್ ನೋಡೋ ಬದಲು ಈ ರಿಯಾಕ್ಷನ್ ಅನ್ನ ಚಾರ್ಟ್ ಮಾಡಿ ನಿಮ್ ಬೆಡ್ ಸೈಡ್ ಹಾಕೊಳ್ಳಿ. ಬೆಳಗ್ಗೆ ಎದ್ ಕೂಡ್ಲೆ ಈ ರಿಯಾಕ್ಷನ್ ಗಳನ್ನ ನೋಡ್ಕೊಳ್ಳಿ. ಈಸಿಯಾಗಿ ಎಲ್ಲಾ ರಿಯಾಕ್ಷನ್ ಬಂದ್ಬಿಡುತ್ತವೆ. ಸೊ ವಾಟ್ ಇಸ್ ಗ್ರೋಸ್ ಪ್ರೊಸೆಸ್? ಆಲ್ಕೋಹಾಲ್ಸ್ ಅನ್ನ ತಗೊಳ್ಬೇಕು. ಆಲ್ಕೋಹಾಲ್ಸ್ ಅಂದ್ರೆ ROH. ನೀವು ಇದನ್ನ HCl ಮತ್ತೆ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಬೇಕು. ಯು ಹ್ಯಾವ್ ಟು ಹೀಟ್ ಇಟ್. ರಿಮೆಂಬರ್, ಕೆಲವು ರಿಯಾಕ್ಷನ್ ಅಲ್ಲಿ ಹೀಟ್ ಇರಲ್ಲ, ಕೆಲವು ರಿಯಾಕ್ಷನ್ ಅಲ್ಲಿ ಹೀಟ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಒಂದೊಂದ್ಸತಿ ನಿಮ್ಗೆ ಟೆಂಪರೇಚರ್ ಮರ್ತೋಗ್ಬಿಡುತ್ತೆ. ಅಷ್ಟೊಂದು ರಿಯಾಕ್ಷನ್ಸ್ ಇದಾವೆ. ಇಟ್ ಇಸ್ ನಾಟ್ ಈಸಿ ಟು ರಿಮೆಂಬರ್. ನಿಮ್ಗೆ ಟೆಂಪರೇಚರ್ ಮರ್ತೋಗ್ಬಿಡುತ್ತೆ. ಅಟ್ ಲೀಸ್ಟ್ ಮೆನ್ಷನ್ ಹೀಟ್. ನಿಮ್ಗೆ ನೆನ್ಪಿರುತ್ತೆ, ಈ ಬುಕ್ ಅಲ್ಲಿ ಈ ಜಾಗದಲ್ಲಿ ಓದಿದೀನಿ, ಇಲ್ಲಿ ಏನೋ ಒಂದು ಟೆಂಪರೇಚರ್ ಕಂಡೀಷನ್ ಇತ್ತು, 300 400 ನನಗ್ ಮರ್ತ ಹೋಗ್ಬಿಟ್ಟಿದೆ. ಸೊ ಅವಾಗ ಏನ್ ಮಾಡಿ, ಹೀಟ್ ಅಂತ ಹಾಕ್ಬಿಡಿ. ಎಕ್ಸಾಮಿನರು ಏನಾದ್ರೂ ಬ್ರಾಡ್ ಮೈಂಡೆಡ್ ಆಗಿದ್ರೆ ಅವಾಗ ನಿಮ್ಗೆ ಮಾರ್ಕ್ಸ್ ಸಿಕ್ಬಿಡತ್ತೆ. ಸೊ ನೆನ್ಪಿದ್ರೆ ಮಾತ್ರ ಇಂಟ್ರೊಡ್ಯೂಸ್ ಮಾಡಿ. ಇಲ್ಲಾಂದ್ರೆ ಅನ್ನೆಸೆಸರಿ ಹೀಟ್ ಮಾಡದೇ ಇರೋ, ಕೂಲ್ ಮಾಡ್ಬೇಕಿರೋ ರಿಯಾಕ್ಷನ್ ನ ಹೀಟ್ ಮಾಡ್ಬಿಡಿ. ಓಕೆ, ಸೊ ಯು ಆರ್ ಟೇಕಿಂಗ್ ಆಲ್ಕೋಹಾಲ್ ಇನ್ ದ ಪ್ರೆಸೆನ್ಸ್ ಆಫ್ HCl ಅಂಡ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ನಿಮ್ಗೆ ದಿಸ್ OH ಗೆಟ್ಸ್ ರಿಪ್ಲೇಸ್ಡ್ ಬೈ Cl. ನಿಮ್ಗೆ ಏನ್ ಸಿಗುತ್ತೆ?
alkyl chloride along with H2O ಸಿಗುತ್ತೆ. ಇಲ್ಲಿ ನೀವು HCl ಯೂಸ್ ಮಾಡಿದಿರಲ್ಲ, ಆರ್ಡರ್ ಆಫ್ ರಿಯಾಕ್ಟಿವಿಟಿ HI ವಿಲ್ ಬಿ ಮೋರ್ ರಿಯಾಕ್ಟಿವ್ ಕಂಪೇರ್ ಟು HBr, ಕಂಪೇರ್ ಟು HCl, ಕಂಪೇರ್ ಟು HF. ಇದು ನೆನ್ಪಿಟ್ಕೊಳ್ಬೇಕು. ಅಂಡ್ ಈ ರಿಯಾಕ್ಷನ್ SN2 ವೇನಲ್ಲಿ ಪ್ರೊಸೀಡ್ ಆಗುತ್ತೆ. ಅಂದ್ರೆ ಆರ್ ಗ್ರೂಪ್ ಪ್ರೈಮರಿ ಆಗಿದ್ರೆ ಒಳ್ಳೇದು. ಸೊ ನಾನು ಇವಾಗ CH3CH2OH ಅಂದ್ರೆ ಇಥನಾಲ್ ಅನ್ನ ತಗೊಳ್ತೀನಿ. We are going to treat it with HCl in the presence of anhydrous zinc chloride. Anhydrous zinc chloride ಮತ್ತೆ ಲೂಯಿಸ್ ಆಸಿಡ್ ಆಗಿ ಆಕ್ಟ್ ಮಾಡುತ್ತೆ. You have to heat it. ಹೀಟ್ ಮಾಡಿದಾಗ ಇಲ್ಲಿಂದ OH ಇಲ್ಲಿಂದ H ಸೇರಿ ವಾಟರ್ ಕಾಂಬಿನೇಷನ್ ಆಗುತ್ತೆ. ಸೊ ಯು ಗೆಟ್ CH3CH2, ECl ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ. ಇದು ಪ್ರೈಮರಿ ಆಯ್ತು, ಪ್ರೈಮರಿ ಆಲ್ಕೋಹಾಲ್. ಸೆಕೆಂಡರಿ ತಗೊಳ್ಳೋಣ. ಇಲ್ಲಿ OH ಇರುತ್ತೆ. ಅಗೇನ್ ಯು ಆರ್ ಗೋಯಿಂಗ್ ಟು ಟ್ರೀಟ್ ಇಟ್ ವಿತ್ HCl and zinc chloride. ಆವಾಗ ಈ OH ಮತ್ತೆ ಇಲ್ಲಿಂದ ಹೈಡ್ರೋಜನ್ ಹೋಗುತ್ತೆ. ನಾನು ಕಾರ್ಬನ್ದು ವ್ಯಾಲೆನ್ಸಿ ಬರೆದು ಬಿಡ್ತೀನಿ. ಇದೇನಪ್ಪ ಬರೀ ಕಾರ್ಬನ್ ಮಾತ್ರ ಬರ್ದಿದ್ದಾರೆ ಅಂತ ಅದನ್ನೇ ಹಂಗೆ ಕಾಪಿ ಮಾಡ್ಕೊಳ್ಬೇಡಿ. ಸೊ CH3, ಯು ಆರ್ ಗೋಯಿಂಗ್ ಟು ಗೆಟ್ CH3, CH, CH3. ಈ OH ಇರೋ ಜಾಗಕ್ಕೆ ಕ್ಲೋರಿನ್ ಬಂದು ಅಟ್ಯಾಚ್ ಆಗುತ್ತೆ. ಅಲಾಂಗ್ ವಿತ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ವಾಟರ್. ಬಟ್ ನೆನ್ಪಿಟ್ಕೊಳ್ಳಿ, ಇಫ್ ಯು ಟೇಕ್ ಟರ್ಷರಿ ಅಂದ್ರೆ ಎಲ್ಲಾ ಕಡೆ CH3 ಇದ್ರೆ ಈ ಮಾಲಿಕ್ಯೂಲ್ ಅಲ್ಲಿ ಈ ರಿಯಾಕ್ಷನ್ ಮೆಕ್ಯಾನಿಸಮ್ ಆಗೋದು SN2 ವೇನಲ್ಲಿ. ಇವಾಗ ನೀವು ಟರ್ಷರಿ ಆಲ್ಕೋಹಾಲ್ ತಗೊಂಡ್ರೆ ಈ ರಿಯಾಕ್ಷನ್ ಪ್ರೊಸೀಡ್ ಆಗಲ್ಲ. ಸೊ ಪ್ರೈಮರಿ ಮತ್ತೆ ಸೆಕೆಂಡರಿಗೆ ನಿಮ್ಗೆ ಕರೆಸ್ಪಾಂಡಿಂಗ್ ಹಲೋ ಆಲ್ಕೇನ್ ಸಿಗುತ್ತೆ. ನೆಕ್ಸ್ಟ್ ಸ್ವಾಟ್ಸ್ ರಿಯಾಕ್ಷನ್. ಸ್ವಾಟ್ಸ್ ಮತ್ತೆ ಫಿಂಕೆಲ್ಸ್ಟೀನ್ ಎರಡು ರಿಯಾಕ್ಷನ್ ನಿಮಗೆ ಫ್ಲೂರೈಡ್ ಕಂಪೌಂಡ್ಸ್ ಅನ್ನ ಪ್ರಿಪೇರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಏನ್ ಮಾಡ್ತೀರಾ ಈ ರಿಯಾಕ್ಷನ್ ಅಲ್ಲಿ? ಫ್ಲೂರೈಡ್ ಮತ್ತೆ ಅಯೋಡೈಡ್ ಕಂಪೌಂಡ್ಸ್ ಅನ್ನ ಜನರಲಿ ನಾವು ಯಾವ್ದೆಲ್ಲ ನೋಡಿದೀವಿ ಇದೆಲ್ಲ ರಿಯಾಕ್ಷನ್ RCl ಮತ್ತೆ RBr ಅನ್ನ ಪ್ರಿಪೇರ್ ಮಾಡೋದಾಗಿರುತ್ತೆ. ಇವಾಗ ಟೇಕ್ RBr ಪ್ಲಸ್ ಆಡ್ AgF. ಸಿಲ್ವರ್ ಫ್ಲೂರೈಡ್ ಆಡ್ ಮಾಡಬಹುದು. ಈ ಸಿಲ್ವರ್ ಫ್ಲೂರೈಡ್ ಆಡ್ ಮಾಡೋ ಬದಲು ಮರ್ಕ್ಯೂರಿಕ್ ಫ್ಲೂರೈಡ್ ಆಡ್ ಮಾಡಬಹುದು, ಅಥವಾ ಕೋಬಾಲ್ಟ್ ಫ್ಲೂರೈಡ್ ಆಡ್ ಮಾಡಬಹುದು, ಅಥವಾ SbF3 ಆಡ್ ಮಾಡಬಹುದು. ನೀವು NaF ಮತ್ತೆ KF ಅನ್ನು ಆಡ್ ಮಾಡಬಹುದು, ಬಟ್ ಈಲ್ಡ್ ವಿಲ್ ಬಿ ಲೆಸ್. ಸೊ ಇದೆರಡನ್ನ ನಾವು ರಿಯಾಕ್ಷನ್ ಅಲ್ಲಿ ಯೂಸ್ ಮಾಡಲ್ಲ. ಟ್ರೀಟ್ಮೆಂಟ್ ಆಫ್ ಆಲ್ಕೈಲ್ ಕ್ಲೋರೈಡ್ ಆರ್ ಬ್ರೋಮೈಡ್ ವಿತ್ ಹೆವಿ ಮೆಟಲ್ ಫ್ಲೋರೈಡ್ಸ್. ಅವಾಗ ಏನಾಗುತ್ತೆ? Ag will go with Br as AgBr. Along with that, you are going to get RF, alkyl fluoride ಸಿಗುತ್ತೆ. So if you are going to take CH3Br or CH3Cl with AgF, Ag will go with Br as AgBr. Along with that, you are going to get CH3F methyl fluoride ಸಿಗುತ್ತೆ. So Schwartz reaction ಯಾಕೆ ಬೇಕು ನೆನ್ಪಿಟ್ಕೊಳ್ಳಿ. ಯಾವಾಗ್ಲೂ ಎಕ್ಸಾಮ್ ಅಲ್ಲಿ ಇವಾಗ ಎಲ್ಲ ಈಸಿಯಾಗಿ ಕಾಣುತ್ತೆ. ಎಕ್ಸಾಮ್ ಅಲ್ಲಿ ಏನಾಗ್ಬಿಡುತ್ತೆ, ಸ್ವಾಟ್ಸ್ ಅಂದ್ರೆ ಫ್ಲೂರೈಡಾ, ಸ್ವಾಟ್ಸ್ ಅಂದ್ರೆ ಐಡೈಡಾ, ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಎಕ್ಸಾಮ್ ಹಾಲ್ ಅಲ್ಲಿ ಕುತ್ಕೊಂಡು ಬರೀತಾ ಇರುವಾಗ. ಸೊ ಸ್ವಾಟ್ಸ್ ರಿಯಾಕ್ಷನ್ ಅಲ್ಲಿ ನೀವು ಫ್ಲೂರೈಡ್ ಅನ್ನ ಪ್ರಿಪೇರ್ ಮಾಡಕ್ಕೆ ಯೂಸ್ ಮಾಡ್ತೀರಾ, ಆಲ್ಕೈಲ್ ಫ್ಲೂರೈಡ್. ಇನ್ನೊಂದಿದೆ ಫಿಂಕೆಲ್ಸ್ಟನ್. ಇದಕ್ಕೆ ನೀವು ಆಲ್ಕೈಲ್ ಅಯೋಡೈಡ್ ಅನ್ನ ಪ್ರಿಪೇರ್ ಮಾಡಕ್ಕೆ ಯೂಸ್ ಮಾಡ್ಕೊಳ್ತೀರಾ. ನೆನ್ಪಿಟ್ಕೊಳ್ಳಿ, ಫ್ಲೂರೈಡ್ ಪ್ರಿಪೇರ್ ಮಾಡಕ್ಕೆ F ಬರಲ್ಲ. ಫ್ಲೂರೈಡ್ ಆಲ್ವೇಸ್ ಗೋಸ್ ವಿತ್ ಸ್ವಾಟ್ಸ್ ರಿಯಾಕ್ಷನ್. F ಗೆ F ಬರಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಸೊ ಫಿಂಕೆಲ್ಸ್ಟನ್ ಅಂದ್ರೆ ಆಲ್ಕೈಲ್ ಅಯೋಡೈಡ್ ಅನ್ನ ಪ್ರಿಪೇರ್ ಮಾಡಕ್ಕೆ ಯೂಸ್ ಮಾಡ್ತೀರಾ. ಸೊ ನೆಕ್ಸ್ಟ್ ಒನ್ ಇಸ್ ದ ವುಡ್ಸ್ ರಿಯಾಕ್ಷನ್. ನಾನು ಫಿಂಕೆಲ್ಸ್ಟನ್ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಆಮೇಲೆ ಐ ಎಕ್ಸ್ಪ್ಲೈನ್ ವಾಟ್ ಇಸ್ ಸ್ವಾಟ್ಸ್ ರಿಯಾಕ್ಷನ್. ಆಲ್ಕೈಲ್ ಬ್ರೋಮೈಡ್ ಆರ್ ಆಲ್ಕೈಲ್ ಅಯೋಡೈಡ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಅಯೋಡೈಡ್. ಇಲ್ಲಿ ಸೋಡಿಯಂ ಅಯೋಡೈಡ್ ಜೊತೆ ಟ್ರೀಟ್ ಮಾಡ್ತೀರಾ. ಮೀಡಿಯಂ ಡ್ರೈ ಅಸಿಟೋನ್ ಆಗಿರುತ್ತೆ. ಆವಾಗ ನಿಮಗೆ ಕರೆಸ್ಪಾಂಡಿಂಗ್ ಆಲ್ಕೈಲ್ ಅಯೋಡೈಡ್ ಸಿಗುತ್ತೆ. ಅಲಾಂಗ್ ವಿತ್ ಆಲ್ಕೈಲ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡ್ತೀರಾ. ಕರೆಕ್ಷನ್ ಮಾಡ್ಕೊಳ್ಳಿ, ಆಲ್ಕೈಲ್ ಬ್ರೋಮೈಡ್ ಅಥವಾ ಆಲ್ಕೈಲ್ ಕ್ಲೋರೈಡ್. So RCl plus sodium iodide in the presence of dry acetone medium. Na will go with Cl as NaCl.
ಇದು ಪ್ರೆಸಿಪಿಟೇಟ್ ಆಗುತ್ತೆ. ವಾಟರ್ ಆದ್ರೆ ಸಾಲ್ಯುಬಲ್ ಆಗಿರುತ್ತೆ, ಬಟ್ ಡ್ರೈ ಅಸಿಟೋನ್ ಅಲ್ಲಿ ಸೋಡಿಯಂ ಕ್ಲೋರೈಡ್ ಇಸ್ ಅ ಪೋಲಾರ್ ಕಂಪೌಂಡ್, ಸೊ ಅದು ಅಯಾನಿಕ್ ಕಂಪೌಂಡ್ ಡಿಸಾಲ್ವ್ ಆಗಲ್ಲ. ಸೊ NaCl is going to be precipitated. Along with that you are going to get alkyl iodide. So this is a general reaction. So in case if you want to write the example, replace R by some other group. Okay, next. ಇವಾಗ ವುಡ್ಸ್ ರಿಯಾಕ್ಷನ್, ಇದು ಅಷ್ಟೇ ಫಸ್ಟ್ ಇಯರ್ ಎಲ್ಲ ಆಲ್ರೆಡಿ ಆಗಿದೆ. ಸೊ ಕಾನ್ಸಂಟ್ರೇಟ್ ಆನ್ ಫಿಟ್ಟಿಗ್ ಅಂಡ್ ವುಡ್ಸ್ ಫಿಟ್ಟಿಗ್ ಓವರ್ ವುಡ್ಸ್. You are going to take 2 molecules of alkyl halide in the presence of sodium. ಈ ತರ ಬರೀತೀನಿ, ಈಸಿಯಾಗಿ ರಿಮೂವ್ ಮಾಡಬಹುದು. In dry ether, 2 molecules of NaX are going to be expelled out along with RR. ಇಲ್ಲಿ ನೀವು ಎಷ್ಟೇ ನಂಬರ್ ಆಫ್ ಕಾರ್ಬನ್ ಆಟಮ್ ತಗೊಂಡ್ರು ನಿಮ್ಗೆ ಎಂಡಲ್ ಸಿಗೋದು ಈವನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. This is going to give you higher alkane. So this gives you ascending the series. Okay, alkyl halides react with sodium in the presence of dry ether to give alkane. Higher alkane, better to mention, is the Woods reaction. Hope it's clear to you all. Next, Friedel-Crafts alkylation. Friedel-Crafts alkylation alli ನೀವು alkylation ಆಗಿರೋದ್ರಿಂದ you take benzene ring, you are going to treat it with alkyl halide. I'll take CH3Cl with an example ಅಂತ ಕೊಟ್ಟಿರೋ ಕಾರಣ ನಿಮ್ಗೆ ಈ ರಿಯಾಕ್ಷನ್ಗೂ ಲೂಯಿಸ್ ಆಸಿಡ್ ಕೆಟಲಿಸ್ಟ್ ಬೇಕು. ಇಲ್ಲಿ H ಇದೆ, ಈ H ಮತ್ತೆ Cl HCl ಆಗಿ ಹೊರಗಡೆ ಬರುತ್ತೆ. And what is that you are going to get? Benzene ring ಗೆ CH3 molecule, CH3 group attach ಆಗುತ್ತೆ. Along with that you are going to get HCl. So you are introducing an alkyl group to the benzene ring. So the benzene ring reacts with alkyl halide in the presence of a Lewis acid catalyst to give, definitely idrinda explanation baralla, only reaction bandre barbodu. So you are going to get alkyl benzene. Idu reaction na explanation. Hope this is also clear to you. Dehydrohalogenation, idanna ನಾವು beta elimination ಅಂತನೂ ಕರೀತೀವಿ. ನೆನ್ಪಿಟ್ಕೊಳ್ಳಿ, ನಾವು alcoholic KOH ಅನ್ನ ಯೂಸ್ ಮಾಡಬಹುದು ಈ ರಿಯಾಕ್ಷನ್ಗೆ. What is the difference between alcoholic KOH ಮತ್ತೆ aqueous KOH? Aqueous KOH ಅಂದ್ರೆ KOH pellets ಅನ್ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿರ್ತೀರಾ, ಇಲ್ಲಿ ನಿಮ್ಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಯಾವ್ದಾದ್ರು Cl ಗ್ರೂಪ್ ಇತ್ತು ಅಂತ ಇಟ್ಕೊಡಿ, ನೀವು ಆಲ್ಕೋಹಾಲಿಕ್ ಯಾವ್ದು R ಗೆ Cl ಅಟ್ಯಾಚ್ ಆಗಿದೆ, ನೀವು aqueous KOH ಹಾಕ್ತೀರಾ, ಈ Cl gets replaced by OH, you are going to end up with ROH. ಅದೇ ನೀವು ಆಲ್ಕೋಹಾಲಿಕ್ KOH ಅಥವಾ ಇದನ್ನ ಆಲ್ಕೋಹಾಲಿಕ್ ಪೊಟ್ಯಾಶ್ ಅಂತಾನೂ ಕೊಡ್ಬೋದು, ಸೇಮ್ ರಿಯಾಕ್ಷನ್, ಅಥವಾ ಇಥೆನಾಲಿಕ್ KOH ಅಂತಾನೂ ಕೊಡ್ಬೋದು, ಎಲ್ಲಾನು ಸೇಮ್. KOH ಅನ್ನ ಆಲ್ಕೋಹಾಲ್ ಅಲ್ಲಿ ಡಿಸಾಲ್ವ್ ಮಾಡಿರ್ತಾರೆ. ಇವಾಗ ನಿಮ್ಗೆ ಡಿಹೈಡ್ರೋಹ್ಯಾಲೋಜಿನೇಷನ್ ಆಗುತ್ತೆ. ಅಂದ್ರೆ ಆಲ್ರೆಡಿ ಇನ್ ದ ಮಾಲಿಕ್ಯೂಲ್ ಒಂದು ಮಾಲಿಕ್ಯೂಲ್ ಅಲ್ಲಿ H ಮತ್ತೆ X ಎರಡು HX ಆಗಿ ರಿಮೂವ್ ಆಗುತ್ತೆ. ಯು ಎಂಡ್ ಅಪ್ ವಿತ್ ದ ಡಬಲ್ ಬಾಂಡ್ ಅಥವಾ ಆಲ್ಕೀನ್ ಜೊತೆ ಎಂಡ್ ಆಗುತ್ತೆ ರಿಯಾಕ್ಷನ್. ಸೊ ಬೀಟಾ ಎಲಿಮಿನೇಷನ್ ಅಂದ್ರೆ ಒಂದು ಈ ತರ ಕಂಪೌಂಡ್ ಅನ್ನ ತಗೊಂಡ್ರೆ, ಸೇ ಇಲ್ಲಿ X ಇದೆ, ಇಲ್ಲಿ H ಇದೆ, ಬೇಸ್ ಅನ್ನ ಯೂಸ್ ಮಾಡ್ತೀರಾ ಆಲ್ಕೋಹಾಲಿಕ್ KOH, ದಿಸ್ OH ಮೈನಸ್ ಬಂದು ಈ ಹೈಡ್ರೋಜನ್ ಅನ್ನ ತಗೊಳುತ್ತೆ, ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಇದು ಲೀವಿಂಗ್ ಗ್ರೂಪ್ ಆಗಿ ಹೊರಟೋಗುತ್ತೆ. ಸೊ ಯು ಎಂಡ್ ಅಪ್ ವಿತ್ H2O ಪ್ಲಸ್ ಸಿ, ಇಲ್ಲಿ ಒಂದು ಸಿಂಗಲ್ ಬಾಂಡ್ ಇತ್ತು, ಅದು ಡಬಲ್ ಬಾಂಡ್ ಕನ್ವರ್ಟ್ ಆಯ್ತು, ಈ ಸಿ ಗೆ ಬಾಂಡ್ ಬಂತು, ಈ X ಮೈನಸ್ ಆಗಿ ಹೊರಗಡೆ ಹೋಗುತ್ತೆ ಹ್ಯಾಲೋಜನ್. If you want to take an example, we'll take the example of ethanol, CH3. ಈ ತರ ಬರೀತೀನಿ, Cl here, ಈಸಿಯಾಗಿ ಅರ್ಥ ಆಗುತ್ತೆ. H, H and H here, ಇಲ್ಲಿ ಒಂದು H. ಇವಾಗ ಇದನ್ನ KOH ಜೊತೆ ಟ್ರೀಟ್ ಮಾಡ್ತೀನಿ, ಆಲ್ಕೋಹಾಲಿಕ್ KOH. ನೀವು ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಈ ತರ ರಿಮೂವ್ ಮಾಡ್ಬಿಡಿ, ಅದು ಈಸಿ ಆಗಿರುತ್ತೆ. ಕರೆಕ್ಟ್ ಆಗಿದೆಯಾ ಬರ್ದಿರೋದು? ಡಿಹೈಡ್ರೋಹ್ಯಾಲೋಜಿನೇಷನ್. ಸೊ
ಈ HCl ಅನ್ನ ಹಿಂಗ್ ರಿಮೂವ್ ಮಾಡ್ಬಿಡ್ತೀನಿ. ಯಾವ ಜಾಗದಿಂದ ರಿಮೂವ್ ಮಾಡಿದೀನೋ ಅಲ್ಲಿ ಡಬಲ್ ಬಾಂಡ್ ಹಾಕ್ಬಿಟ್ರೆ ಆಯ್ತು ಅಷ್ಟೇ. ಇಲ್ಲಿ ರಿಮೂವ್ ಮಾಡಿದೀನಿ ಇದೆರಡು ಕಾರ್ಬನ್ ಮಧ್ಯ, ಸೊ ಐ ವಿಲ್ ಪುಟ್ ಅ ಡಬಲ್ ಬಾಂಡ್. ಐ ವಿಲ್ ಎಂಡ್ ಅಪ್ ವಿತ್ ಆಲ್ಕೀನ್, ಈಥೀನ್ ಬರುತ್ತೆ. ಸ್ವಲ್ಪ ಮಾಡಿಫಿಕೇಶನ್ ಇದೇ ರಿಯಾಕ್ಷನ್ ಕೊಟ್ರೆ ಅವಾಗ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಬೀಟಾ ಎಲಿಮಿನೇಷನ್ ಅಂತ ಯಾಕೆ ಕರಿತೀವಿ? ಡಿಹೈಡ್ರೋಹ್ಯಾಲೋಜಿನೇಷನ್ ಅಂದ್ರೆ ಹೈಡ್ರೋಜನ್ ಹೋಗ್ತಾ ಇದೆ, ಹ್ಯಾಲೋಜನ್ ಹೋಗ್ತಾ ಇದೆ. ಸೊ ದಿಸ್ ಇಸ್ ಡಿಹೈಡ್ರೋಹ್ಯಾಲೋಜಿನೇಷನ್. ಡಿ ಅಂದ್ರೆ ರಿಮೂವಲ್. ಇದ್ರ ಬದಲು ಬೀಟಾ ಎಲಿಮಿನೇಷನ್ ಅಂದ್ರೆ ಯಾವ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ ಇದನ್ನ ನಾವು ಆಲ್ಫಾ ಕಾರ್ಬನ್ ಅಂತ ಅಂತೀವಿ. The very next carbon attached to that is called as beta. So halogen from alpha position and the hydrogen from beta position is getting removed. That's why the name beta elimination. ಇವಾಗ in case ಎರಡು beta position ಇತ್ತು ಅಂತ ಅಂದ್ಕೊಳ್ಳಿ, ಅಂದ್ರೆ 5 ಕಾರ್ಬನ್ ಯೂಸ್ ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ಕ್ಲೋರಿನ್ ಹಾಕ್ತಾ ಇದ್ದೀನಿ, ಉಳಿದೆಲ್ಲ ವ್ಯಾಲೆನ್ಸ್ ಸ್ಯಾಟಿಸ್ಫೈ ಮಾಡ್ತಾ ಇದ್ದೀನಿ. CH ಒಂದು ಬಾಂಡ್ ಅನ್ನ ಹಿಂಗ್ ಬರೀತೀನಿ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಅಸ್. ಇಲ್ಲಿ ಒಂದು ಹೈಡ್ರೋಜನ್ ಈ ತರ ಬರೀತೀನಿ, ರೆಸ್ಟ್ ಆಫ್ ದಿ ಹೈಡ್ರೋಜನ್ ಹಿಂಗ್ ಬರೀತೀನಿ. ಇಲ್ಲಿ ಒಂದು H. ನನ್ಗೆ ಇವಾಗ 2 ಆಪ್ಷನ್ಗಳಿದಾವೆ. ಇದು ಆಲ್ಫಾ ಆಗುತ್ತೆ, ಈ ಕಾರ್ಬನ್ ಇದೆಯಲ್ಲ ಇಲ್ಲಿ, ದಿಸ್ ಇಸ್ ಆಲ್ಫಾ, ಇದು ಆಲ್ಫಾ. ವೆರಿ ನೆಕ್ಸ್ಟ್ ಟು ದಾಟ್ ಇದು ಬೀಟಾ ಆಗುತ್ತೆ, ಇದು ಬೀಟಾ ಆಗುತ್ತೆ. ನಾನು ಫಸ್ಟ್ಗೆ ಈ ಕಂಪೌಂಡ್ ಇಂದ ಒಂದು ಬೀಟಾ ಪೊಸಿಷನ್ ಇಂದ ಹೈಡ್ರೋಜನ್ ಅನ್ನ ರಿಮೂವ್ ಮಾಡ್ತೀನಿ. ಐ ವಿಲ್ ಆಡ್ ಆಲ್ಕೋಹಾಲಿಕ್ KOH. ಇವಾಗ ಈ ಬೀಟಾ ಪೊಸಿಷನ್ ಇಂದ ಹೈಡ್ರೋಜನ್ ಇಲ್ಲಿಂದ ಕ್ಲೋರಿನ್ ರಿಮೂವ್ ಮಾಡಿದ್ರೆ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಎಲ್ಲಿಂದ ರಿಮೂವ್ ಮಾಡಿದೀನಿ ಅಲ್ಲಿ ಡಬಲ್ ಬಾಂಡ್ ಬರುತ್ತೆ. CH2 CH, ಇಲ್ಲಿ ಡಬಲ್ ಬಾಂಡ್ ಬಂತು ಈ ಪೊಸಿಷನ್ ಅಲ್ಲಿ, ಸೊ ಡಬಲ್ ಬಾಂಡ್ ಹಾಕಿದೀನಿ. CH CH3. ಸೊ ದಿಸ್ ಇಸ್ 5 ಕಾರ್ಬನ್ ಇದೆ, ಸೊ ಪೆಂಟೀನ್. ಯಾವ ಪೊಸಿಷನ್ ಅಲ್ಲಿ ಡಬಲ್ ಬಾಂಡ್ ಇದೆ? ಲೋಯೆಸ್ಟ್ ಪ್ರಿಯಾರಿಟಿ, ಲೋಯೆಸ್ಟ್ ನಂಬರ್ ಟು ದ ಫಂಕ್ಷನಲ್ ಗ್ರೂಪ್ ಕೊಡ್ಬೇಕು. ಸೊ 2 ಪೆಂಟೀನ್ ಆಗುತ್ತೆ. ಇವಾಗ ಇನ್ನೊಂದು ಸಿಚುವೇಶನ್ ಇದೆ ವೇರ್ ಐ ಹ್ಯಾವ್ ಒನ್ ಮೋರ್ ಡಬಲ್ ಬಾಂಡ್, ಅಲ್ಲಿಂದ ರಿಮೂವ್ ಮಾಡಿದ್ರೆ ಅಂದ್ರೆ ಆಲ್ಕೋಹಾಲಿಕ್ KOH ಆಗಿ ಇವಾಗ ಈ ಹೈಡ್ರೋಜನ್ ಈ ಪೊಸಿಷನ್ ಇಂದ ರಿಮೂವ್ ಮಾಡ್ತೀನಿ, ಕ್ಲೋರಿನ್ ಇಲ್ಲಿಂದ ರಿಮೂವ್ ಮಾಡ್ತೀನಿ. ಅವಾಗ ಎಲ್ಲಿಂದ ರಿಮೂವ್ ಮಾಡಿದಿನೋ ಅಲ್ಲಿ ಡಬಲ್ ಬಾಂಡ್ ಬರುತ್ತೆ. CH2 CH2 CH ಡಬಲ್ ಬಾಂಡ್ CH2 ಬರುತ್ತೆ. ದಿಸ್ ಇಸ್ 1 2 3 4 5. ಇದು 1 ಪೆಂಟಿನ್ ಅನ್ನ ಕೊಡುತ್ತೆ ನನ್ಗೆ. ಸೊ ಇವಾಗ ಮೋರ್ ದನ್ 1 ಬೀಟಾ ಪೊಸಿಷನ್ ಇದ್ರೆ ಯು ಕ್ಯಾನ್ ಹ್ಯಾವ್ 2 ಪ್ರೊಡಕ್ಟ್ಸ್. ಆವಾಗ ಒಂದು ಮೇಜರ್ ಆಗಿರುತ್ತೆ. ಹೌ ಡು ಯು ಡಿಟರ್ಮೈನ್ ದ ಮೇಜರ್ ಪ್ರೊಡಕ್ಟ್? ದಟ್ ಇಸ್ ಬೈ ಸೇಜೆಫ್ಸ್ ರೂಲ್, ಅಥವಾ ಇದನ್ನ ಝೇಟ್ಸೇವ್ ರೂಲ್ ಅಂತಾನು ಅಂತಾರೆ. ಸೊ ವೆನೆವರ್ ದೇರ್ ಇಸ್ ಅ dehydrohalogenation reaction, the major product will be the one that is highly substituted. highly substituted ಅಂದ್ರೆ ಇಲ್ಲಿ ಡಬಲ್ ಬಾಂಡ್ ಯಾವ್ದ್ರಲ್ಲಿ ಗ್ರೇಟರ್ ಪೊಸಿಷನ್ ಅಲ್ಲಿ ಇದೆ, 2 ಪೆಂಟೀನ್ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೆ, ಇದು ಹೈಲಿ ಸಬ್ಸ್ಟಿಟ್ಯೂಟೆಡ್. ಈ ಡಬಲ್ ಬಾಂಡ್ ನ ಎರಡು ಸೈಡ್ ಅಲ್ಲಿ ಬಿಗರ್ ಗ್ರೂಪ್ಸ್ ಇದಾವೆ, ಇಲ್ಲಿ ಡಬಲ್ ಬಾಂಡ್ ನ ಒಂದ್ ಸೈಡ್ ಅಲ್ಲಿ ಸ್ಮಾಲರ್ ಗ್ರೂಪ್ ಇದೆ. ಸೊ ದಿಸ್ ಇಸ್ ನಾಟ್ ಹೈಲಿ ಸಬ್ಸ್ಟಿಟ್ಯೂಟೆಡ್, ಇದು ಹೈಲಿ ಸಬ್ಸ್ಟಿಟ್ಯೂಟೆಡ್ ಆಗುತ್ತೆ, ಇದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ದಿಸ್ ಇಸ್ ಹೌ ಯು ಡಿಟರ್ಮೈನ್. ಸೊ ಇಲ್ಲಿ ನಿಮ್ಗೆ ಮೇಜರ್ ಪ್ರಾಡಕ್ಟ್ ಅನ್ನ ಐಡೆಂಟಿಫೈ ಮಾಡೋ ರಿಯಾಕ್ಷನ್ಸ್ ಬರಬಹುದು. How is chlorobenzene prepared from benzene? ಇದು ನಮ್ ನೆಕ್ಸ್ಟ್ ಕ್ವೆಶ್ಚನ್. ಈಸಿ ಇದೆ. ಬೆನ್ಸಿನ್ ರಿಂಗ್ ಇದೆ, ಹೈಡ್ರೋಜನ್ ಕೂಡ ಇದೆ ಇಲ್ಲಿ. We have to treat it with chlorine in the presence of ferric chloride, that is again Lewis acid. ಇಲ್ಲಿಂದ H ಮತ್ತೆ Cl ಹೋಗುತ್ತೆ, ಕ್ಲೋರಿನ್ ಬೆನ್ಸಿನ್ ರಿಂಗ್ ಗೆ ಅಟ್ಯಾಚ್ ಆಗುತ್ತೆ. So we have Cl plus HCl. Remember ಇಲ್ಲಿ 3 ರಿಯಾಕ್ಷನ್ ಬಂದಿದಾವೆ ಸಿಮಿಲರ್ ಟೈಪ್. ಇದು ಒಂದು ಕ್ಲೋರಿನೇಷನ್, ಇನ್ನೊಂದು ಫ್ರಿಡೆಲ್ ಕ್ರಾಫ್ಟ್ ಆಲ್ಕೈಲೇಷನ್, ಇನ್ನೊಂದು ಫ್ರಿಡೆಲ್ ಕ್ರಾಫ್ಟ್ ಅಸೈಲೇಷನ್. ಎಲ್ಲ ಕಡೆ ನಾವು ಲೂಯಿಸ್ ಆಸಿಡ್ ಅನ್ನ ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್, ಡಿಫೈನ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಹೆಂಗೆ ಡಿಫೈನ್ ಮಾಡ್ತೀರಾ? ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಸ್ RMgX. ಅಂದ್ರೆ ವಾಟ್ ಇಸ್ R? ಆಲ್ಕೈಲ್. ವಾಟ್ ಇಸ್ Mg? ಮೆಗ್ನೀಸಿಯಂ. What is X? Halide. RMgX is called as alkyl magnesium halide. ಇದನ್ನ ರಿಪ್ಲೇಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ C2H5 MgBr ಅಂತ ಹಾಕ್ದೆ, ಅವಾಗ ಏನಾಗುತ್ತೆ? ಇಥಾಲ್ ಮೆಗ್ನೀಸಿಯಂ ಬ್ರೋಮೈಡ್ ಆಗುತ್ತೆ. ದಿಸ್ ಇಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ವಾಟ್ ಇಸ್ ಕೈರಾಲ್ ಕಾರ್ಬನ್? ಒಂದು ಕಾರ್ಬನ್ಗೆ 4 ವ್ಯಾಲೆನ್ಸ್ ಇದೆ, ಇದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಆಲ್ರೆಡಿ.
ಅಗೇನ್ ನೋಟ್ಸ್ ಬೇಕಂದ್ರೆ ಏನ್ ಮಾಡ್ಬೇಕು, ಡಿಸ್ಕ್ರಿಪ್ಷನ್ ಲಿಂಕ್ ಹೋಗಿ ಗೂಗಲ್ ಫಾರ್ಮ್ ಫಿಲ್ ಅಪ್ ಮಾಡಿ, ನಿಮ್ಗೆ ನೋಟ್ಸ್ ಸಿಕ್ಬಿಡುತ್ತೆ. ಆರಾಮಾಗಿ ಕೂತ್ಕೊಂಡು ಕ್ಲಾಸ್ ಕೇಳಿ, ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅನ್ನ ಫಿಲ್ ಮಾಡಿ, ನೋಟ್ಸ್ ನಿಮಗೆ ಸಿಗುತ್ತೆ, ನೋಟ್ಸ್ ಇಟ್ಕೊಂಡು ಓದಿ. ಅದಾದ್ಮೇಲೆ ನಿಮ್ ಸಕ್ಸೆಸ್ ಸ್ಟೋರಿನ ನಮ್ಗೆ ಶೇರ್ ಮಾಡಿ. ನಮ್ದು ವಿಡಿಯೋಸ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಟು ಆರ್ ಚಾನಲ್. ಸೊ ಇವಾಗ ಈ ಕಾರ್ಬನ್ ಸುತ್ತ ಡಿಫ್ರೆಂಟ್ ಗ್ರೂಪ್ಸ್ ಇದೆ. ಇಫ್ ಆಲ್ ದ ಗ್ರೂಪ್ಸ್ ಆರ್ ಡಿಫ್ರೆಂಟ್, ಫಾರ್ ಎಕ್ಸಾಂಪಲ್ ಇಲ್ಲಿ CH3 ಹಾಕ್ತೀನಿ, ಇಲ್ಲಿ C2H5 ಹಾಕ್ತೀನಿ, ಇಲ್ಲಿ ಒಂದು ಹೈಡ್ರೋಜನ್ ಹಾಕ್ತೀನಿ, ಇನ್ನು ಒಂದು ಹ್ಯಾಲೋಜನ್ ಅನ್ನು ಹಾಕ್ತೀನಿ. ಆ ಕಾರ್ಬನ್ which is attached to 4 different groups. Carbon attached to 4 different groups is called as chiral carbon atom. Artha aitala? Next, we'll go to the next definition. This is also called as asymmetric carbon. Erdu onde. Next is racemization. ನಾನು ಇದನ್ನ ಯೂಸ್ ಮಾಡ್ಕೊಳ್ತೀನಿ. ದ ನೆಕ್ಸ್ಟ್ ಡೆಫಿನೇಷನ್ ವಿ ಹ್ಯಾವ್ ರೆಸಿಮೈಸೇಷನ್. ವಾಟ್ ಇಸ್ ರೆಸಿಮೈಸೇಷನ್? ಇವಾಗ ಒಂದು ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ ಇದೆ ಅಂತ ಇಟ್ಕೊಳ್ಳಿ, ಅಂದ್ರೆ ಕಾರ್ಬನ್ ಇಸ್ ಅಟ್ಯಾಚ್ ಟು WXYZ 4 ಡಿಫರೆಂಟ್ ಗ್ರೂಪ್ಸ್ ಗೆ ಅಟ್ಯಾಚ್ ಆಗಿದೆ. ಇದನ್ನ ನಾವು ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ ಅಂತ ಅಂತೀವಿ. ಯಾಕಂದ್ರೆ ಕಾರ್ಬನ್ ಇಸ್ ಅಟ್ಯಾಚ್ ಟು 4 ಡಿಫರೆಂಟ್ ಗ್ರೂಪ್ಸ್. ಸೊ ದಿಸ್ ಕಾರ್ಬನ್ ಇಸ್ ಆಪ್ಟಿಕಲಿ, ದಿಸ್ ಕಂಪೌಂಡ್ ಇಸ್ ಆಪ್ಟಿಕಲಿ ಆಕ್ಟಿವ್. ಇದು ಒಂದು ಈ ಕಂಪೌಂಡ್ ಅನ್ನ 50% ಡಿ ಫಾರ್ಮ್ ಮತ್ತೆ 50% ಎಲ್ ಫಾರ್ಮ್ ಅನ್ನ ಮಿಕ್ಸ್ ಮಾಡಿದ್ರೆ, ಅಂದ್ರೆ ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ ಅನ್ನ ನೀವು ರೆಸಿಮಿಕ್ ಮಿಕ್ಸ್ಚರ್ ಆಗಿ ಕನ್ವರ್ಟ್ ಮಾಡಿದ್ರೆ, ರೆಸಿಮಿಕ್ ಮಿಕ್ಸ್ಚರ್ ಅಂದ್ರೇನು? ಇವಾಗ ಈ ಕಂಪೌಂಡು ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ರೈಟ್ ಟರ್ನ್ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿ ಮಿರರ್ ಇಡಿ, ಆವಾಗ ಇನ್ನೊಂದು ಕಂಪೌಂಡ್ ಸಿಕ್ಬಿಡುತ್ತೆ, ಇದ್ರ ಮಿರರ್ ಇಮೇಜ್ ಸಿಕ್ಬಿಡುತ್ತೆ. Z ಇಲ್ಲಿ ಬರುತ್ತೆ, Y ಇಲ್ಲಿ ಬರುತ್ತೆ, X ಇಲ್ಲಿ ಬರುತ್ತೆ. ಇದು ಆಪ್ಟಿಕಲಿ ಆಕ್ಟಿವ್ ಆಗಿರುತ್ತೆ. ಇದು ಲೈಟ್ ಅನ್ನ ಈ ಡೈರೆಕ್ಷನ್ ಗೆ ರೊಟೇಟ್ ಮಾಡುತ್ತೆ. ಸೊ ದಿಸ್, ಈಗ ನಾವ್ ಇದನ್ನ ಡಿ ಫಾರ್ಮ್ ಅಂತ ಕರೆದ್ರೆ ಇದನ್ನ ಎಲ್ ಫಾರ್ಮ್ ಅಂತ ಕರಿತೀವಿ. ಎರಡನ್ನ 50-50% ಎರಡನ್ನ ಮಿಕ್ಸ್ ಮಾಡಿದ್ರೆ ಯು ಗೆಟ್ ಅ ರೆಸಿಮಿಕ್ ಮಿಕ್ಸ್ಚರ್. ಓವರ್ ಆಲ್ ಆಪ್ಟಿಕಲ್ ಆಕ್ಟಿವಿಟಿ ವಿಲ್ ಬಿ 0. ಓಕೆನಾ? ಸೊ ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ ಅನ್ನ ರೆಸಿಮಿಕ್ ಮಿಕ್ಸ್ಚರ್ ಆಗಿ ಕನ್ವರ್ಟ್ ಮಾಡಿದ್ರೆ ದೆನ್ ಯು ಕಾಲ್ ದಟ್ ಪ್ರೊಸೆಸ್ ಆಸ್ ರೆಸಿಮೈಸೇಷನ್. ಹೋಪ್ ಇಟ್ಸ್ ಕ್ಲಿಯರ್ ಟು ಯು. ಆಮೇಲೆ ನಮ್ದು ಲಾಸ್ಟ್ ಡೆಫಿನೇಷನ್ ಇಲ್ಲಿತ್ತು. ವಾಟ್ ಆರ್ ಫ್ರಿಯಾನ್ಸ್? ಫ್ರಿಯಾನ್ಸ್ ಅಂದ್ರೆ ಏನು? ದೀಸ್ ಆರ್ ಎಕ್ಸ್ಟ್ರೀಮ್ಲಿ ಸ್ಟೇಬಲ್ ಅನ್ರಿಯಾಕ್ಟಿವ್ ಕಂಪೌಂಡ್ಸ್. ಇದು ಕ್ಲೋರೋ ಫ್ಲೋರೋ ಕಾರ್ಬನ್ಸ್. ಅಂದ್ರೆ ಮೀಥೇನ್ ಮತ್ತೆ ಈಥೇನ್ ಅಲ್ಲಿ ಇಫ್ ಯು ರಿಪ್ಲೇಸ್ ದ ಹೈಡ್ರೋಜನ್, ಇದ್ದಿರೋ ಹೈಡ್ರೋಜನ್ ಅನ್ನ ರಿಪ್ಲೇಸ್ ಬೈ ಫ್ಲೂರಿನ್ ಅಂಡ್ ಕ್ಲೋರಿನ್, that will give you freons. These are also called as chlorofluorocarbons. ಇವಾಗ ನಾವು ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಬಂದಿರೋ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಏನ್ ಕ್ವಶನ್ ಬಂದಿದೆ ಅಂತ ನೋಡಿ. ಕ್ವಶನ್ ನಂಬರ್ ಅನ್ನು ನೆನ್ಪಿಟ್ಕೊಳ್ಳಿ. ಒಂದು, ಇದು MCQ, ಇದು fill in the blanks, ಇದು descriptive. As we discussed, ನೋಡ್ಕೊಳ್ಳಿ ಕ್ವಶನ್. ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್. ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂದ್ರೆ ಕಾರ್ಬನ್ ಇದೆ, X ಇದೆ, ಸ್ಮಾಲ್ ಗ್ರೂಪ್ಸ್ ಇದೆ. ಎಲ್ಲ ತೆಳ್ಳಗಿರೋರು ನಿಂತ್ಕೊಂಡ್ಬಿಟ್ಟಿದ್ದಾರೆ ಕಾರ್ಬನ್ ಸುತ್ತ. ಇವಾಗ ನ್ಯೂಕ್ಲಿಯೋಫೈಲ್ ಬಂದ್ರೆ ಎಲ್ಲಿಂದ ಬೇಕಾದ್ರೂ ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಮಾಡ್ಬಿಡ್ಬೋದು. ಜಾಗ ಇದೆ ಬೇಕಾದಷ್ಟು. ಬಿಗ್ಗರ್ ಗ್ರೂಪ್ ಆದ್ರೆ ಜಾಗ ಇರಲ್ಲ. ಸ್ಮಾಲ್ ಗ್ರೂಪ್ ಇರೋ ಕಾರಣ there is no steric hindrance. OH can come and attack from backside. This results in SN2 mechanism, backside attack in the. So the correct answer would be SN2. Next question. The poisonous gas dash is formed when chloroform is exposed to air. ಇದು ನಿಮ್ಗೆ ಅಪ್ಲಿಕೇಶನ್ ಪಾರ್ಟ್ ಇಂದ ಬಂದಿದೆ, ನೆನ್ಪಿಟ್ಕೊಳ್ಳಿ. ಅಪ್ಲಿಕೇಶನ್ ಪಾರ್ಟ್ ಅಲ್ಲಿ DDT ಇದೆ, ಕ್ಲೋರೋಫ್ಲೋರೋ ಕಾರ್ಬನ್ ಇದೆ, ಫ್ರಿಯಾನ್ಸ್ ಇದೆ. ಇದನ್ನೆಲ್ಲ ಒಂದ್ಸತಿ ನೋಡ್ಕೊಳ್ಳಿ. What is chloroform? CHCl3. When it is exposed to air in the presence of light, ನಿಮ್ಗೆ ಏನ್ ಸಿಗುತ್ತೆ? ಈ H ಮತ್ತೆ ಆಕ್ಸಿಜನ್, ಸಾರಿ, ಇಲ್ಲಿಂದ HCl ಹೋಗುತ್ತೆ and you are going to get COCl2. You have to balance the reaction. ಈ COCl2 ಅನ್ನ ನಾವು ಫಾಸ್ಜೀನ್ ಅಂತ ಕರಿತೀವಿ. This is a poisonous gas. Next, SN2 ರಿಯಾಕ್ಷನ್ ಇದೆ. ಅಸಿಮೆಟ್ರಿಕ್ ಕಾರ್ಬನ್ ಗೆ ಆಲ್ರೆಡಿ ಡೆಫಿನೇಷನ್ ಹೇಳಿದೀನಿ. SN2 ಮೆಕ್ಯಾನಿಸಮ್ ಇದೆ. ಅಂಡ್ ಈಥೈಲ್ ಬ್ರೋಮೈಡ್ ವಿತ್ ಆಲ್ಕೋಹಾಲಿಕ್ KNO2 ಅಂಡ್ AgCN. ಇದು ಒಂದು ರಿಯಾಕ್ಷನ್ ಹೇಳ್ಬಿಟ್ಟು ವಿಲ್ ಎಂಡ್ ಅಪ್ ದ ಸೆಷನ್. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಂಡಿರಿ.
Okay. Now, alkyl halide ತಗೊಂಡ್ರೆ, you can treat it with KCN as well as AgCN. KCN ಜೊತೆ ಟ್ರೀಟ್ ಮಾಡಿ, ಇನ್ನೊಂದು ರಿಯಾಕ್ಷನ್ ಅಲ್ಲಿ AgCN ಜೊತೆ ಟ್ರೀಟ್ ಮಾಡಿ. ಎರಡು ಕಡೆನಲ್ಲೂ X gets replaced. ಆದ್ರೆ KCN is ionic compound. ಸೊ K ಪ್ಲಸ್ ಮತ್ತೆ CN ಮೈನಸ್ ಇರುತ್ತೆ. ಆವಾಗ R ಜೊತೆ CN ರಿಯಾಕ್ಟ್ ಆಗುತ್ತೆ. ಯು ಗೆಟ್ RCN. ಅದೇ ನೀವು AgCN ಅನ್ನ ತಗೊಂಡ್ರೆ, AgCN is a covalent compound. ಇದು ಕೋವೆಲೆಂಟ್ ಕಂಪೌಂಡ್ ಆಗಿರೋ ಕಾರಣ ಇಲ್ಲಿಂದ ನೈಟ್ರೋಜನ್ ಇಂದ ಅಟ್ಯಾಕ್ ಆಗುತ್ತೆ. ನೈಟ್ರೋಜನ್ ಲೋನ್ ಪೇರ್ ಹೋಗಿ ಅಟ್ಯಾಕ್ ಮಾಡೋ ಕಾರಣ nitrogen gets attacked. You are going to end up with isocyanide. Here you are going to get cyanide. This is the difference which you have to remember. Similarly, if you take Rx and treat it with KNO2, potassium nitrite, and AgNO2, what is the difference? In case of KNO2, what you are going to get is RONO. NO2 ನೇ ಬೈಂಡ್ ಆಗುತ್ತೆ, ಬಟ್ ದಿಸ್ ಇಸ್ ಆಂಬಿಡೆಂಟೇಟ್. ಎರಡು ಕಡೆಯಿಂದ ಬಾಂಡ್ ಫಾರ್ಮ್ ಮಾಡಬಹುದು N ಮತ್ತೆ O ಇಂದ. ಸೊ ನಿಮ್ಗೆ ಆಲ್ಕೈಲ್ ನೈಟ್ರೈಟ್ ಸಿಗುತ್ತೆ. ಇಫ್ ಯು ಟ್ರೀಟ್ ಇಟ್ ವಿತ್ AgNO2, ಆವಾಗ NO2 ಹೋಗಿ ಅಟ್ಯಾಕ್ ಮಾಡುತ್ತೆ. ಯು ಎಂಡ್ ಅಪ್ ವಿತ್ ನೈಟ್ರೋ ಆಲ್ಕೇನ್. ಈ ರಿಯಾಕ್ಷನ್ ಗಳನ್ನ ಕೂಡ ನೆನ್ಪಿಟ್ಕೊಳ್ಳಿ. ಉಳ್ದಿದ್ರಲ್ಲಿ ಅಥವಾ ಹ್ಯಾಲೋಜನ್ ಅಲ್ಲಿ ಅಥವಾ ಸಿಂಗಲ್ ಆಟಮ್ ಅಲ್ಲಿ ಈ ತರದ ರಿಯಾಕ್ಷನ್ ಆಗಲ್ಲ. ದಿಸ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ಅಬ್ಸರ್ವ್ಡ್ ವಿತ್ ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ಸ್. ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ಅಂದ್ರೆ ಒಂದು ನ್ಯೂಕ್ಲಿಯೋಫೈಲ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ CN ತಗೊಂಡ್ರೆ C ಕೂಡ ಅಟ್ಯಾಕ್ ಮಾಡಬಹುದು, N ಕೂಡ ಅಟ್ಯಾಕ್ ಮಾಡಬಹುದು. NO2 ತಗೊಂಡ್ರೆ N ಕೂಡ ಅಟ್ಯಾಕ್ ಮಾಡಬಹುದು, O ಕೂಡ ಅಟ್ಯಾಕ್ ಮಾಡಬಹುದು. ಈ ತರದ ಕಂಪೌಂಡ್ಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಟೈಪ್ ಆಫ್ ರಿಯಾಕ್ಷನ್ಸ್. ಸೊ ಹೇಳಿರೋದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನೇ ಡೌಟ್ಸ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅಥವಾ ನಿಮ್ಗೆ ಏನಾದ್ರೂ ಇನ್ನ ಇಂಪ್ರೂವ್ ಮಾಡಬೇಕು, ಏನಾದ್ರೂ ಇಂಪಾರ್ಟೆಂಟ್ ಕ್ವಶನ್ ಆಡ್ ಮಾಡಬೇಕು, ಅಥವಾ ನಿಮ್ ಸೈಡ್ ಇಂದ ಏನಾದ್ರೂ ರಿಕ್ವೈರ್ಮೆಂಟ್ಸ್ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ನಮ್ಗೆ ತುಂಬಾ ವ್ಯಾಲ್ಯೂಯಬಲ್ ಆಗಿರುತ್ತೆ. ಆಲ್ವೇಸ್ ಸ್ಟೇ ಟ್ಯೂನ್ ಟು ಅವರ್ ಚಾನೆಲ್. ಫಿಲ್ ದ ಗೂಗಲ್ ಫಾರ್ಮ್